ಜಗದಾದಿಬೀಜಂ ನಿಗಮಾಂತವೇದ್ಯಂ ನಗರಾಜಸುತೆಯ ರಮಣಂಗೆ ಶಂಭುವೆಂಗಗಣಿತೋತ್ಸವ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವಬಹುದಾನ ಸರ್ವಮಂಗಲ ಶಿವನಿದಾನ ವಿವರಿಸದೆ ವಯೋಗ ಸ್ಥಳದಿಂದ ಸ್ವಸ್ವರೂಪವನ್ನು ಗುರುತಿಸಿದರು ಅಮೃತ ಶಿವಯೋಗಿ ಮುನ್ನಡೆದ ರೂಢಿಯೊಳು ಮೆರೆಯುವ ರೂಢ ಗುರುವರನ್ನು ರೂಢಪದ ಪದ್ಮಗಳಿಗೆರಗಿರುತ್ತೆ ಮಾಡಿ ನನಗೆ ಸ್ವಾನುಭಾವದ ನೆಲೆಯ ನೀನಿಯನ್ನೊಳಗತ್ತು ಏನು ನುಡಿಸಿದೊಡಗ ನಾನುಡಿದ ಗುರುವೆ ಕೃಪೆ ಬಸವಾದಿ ಶರಣರು ಚರಣಾರವಿಂದ ಈ ನಾಡಿನಲ್ಲೆಲ್ಲ ತತ್ವವನ್ನು ಮುಕ್ತಾತ್ಮರನ್ನಾಗಿ ಮಾಡಿದಂತಹ ಪೂಜ್ಯ ಬಸವಾರೂಢರಡಿದಾರರಂತೆ ಮಾತನಾಡುವ ದೇವರಿಗೆ ವಿಖ್ಯಾತರಾದಂತಹ ಪೂಜ್ಯ ಮಾಧವಾನಂದ ಪ್ರಭುಜಿಯವರ ಹಿಡಿದಾವರುಗಳಿಗೆ ಈ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೀತಾ ಚಿಂತನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣಕಾಯಿ ತಂಡಗಳು ಶರಣಾರ್ಥಿಗಳು ಶರಣ ಬಂಧುಗಳು ನಾವೆಲ್ಲ ನಿನ್ನೆ 8ನೇ ಅಧ್ಯಾಯವನ್ನ ಮಂಗಲ 9ನೇ ಅಧ್ಯಾಯ ಹೇಳುದೆಲ್ಲ ಆತು ಮತ್ತಿನ್ನು ಮುಂದೆ ಹಂಗ ಯಾಕೆ ಅಧ್ಯಾಯ ಪ್ರಶ್ನೆ ಈ ಪ್ರಶ್ನೆ ಬರಬಾರ್ದಂತ 8ನೇ ಅಧ್ಯಾಯದಾಗ ಧ್ಯಾನ ಯೋಗ ಇದನ್ನು ಮಾಡಿ ಅಭ್ಯಾಸ ಹೇಳಿ ಮಧ್ಯಮಾಧಿಕಾರಿಗಳಿಗೆ ವ್ಯವಸ್ಥೆ ಮಾಡಿ ತೋರಿಸಬೇಕು ಇಷ್ಟ ಐತೆ ಅಂದ್ರೆ ಜ್ಞಾನ ಅಂದ್ರೆ ಇಷ್ಟ ಇಲ್ಲ ಅದಕ್ಕೇನ್ ಹೇಳ್ತಾರೋ ಮುಂದ ಮೂಲ ತತ್ವದ ಅದಕ್ಕಾಗಿ ನಮ್ದು 9ನೇ ಅಧ್ಯಾಯ ಮೊದಲನೇ ಶ್ಲೋಕ ಇದಂ ತೂತೆ ಗುಹ್ಯತಮಂ ಪ್ರವಕ್ಷಾಮಿ ಅನಸೂಯೆ ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಿಸಿ ಏನಾಗೈತಿ ಅಂದ್ರ ಗುಹ್ಯತಮಂ ಅಂತಂದ್ರ ಜ್ಞಾನ ಕರ್ಮ ಉಪಾಸನೆಗಳಿಗಿಂತಲೂ ಉತ್ಕೃಷ್ಟವಾದ ನಮಗೆಲ್ಲ ಗೊತ್ತಿಲ್ಲ ಜ್ಞಾನ ಅಂದ್ರೆ ಅದೇನ್ ಬಿಡು ಇದೇನ್ ಬಿಡು ಅಂತ ಕರ್ಮ ಮಾಡ್ತೀವ ಅದ ಬಹಳ ಶ್ರೇಷ್ಠ ಎಷ್ಟು ಕರ್ಮ ಮಾಡಿದ್ರು ಜ್ಞಾನದಷ್ಟು ಪವಿತ್ರ ಹಾಗಾದ್ರೆ ಜ್ಞಾನ ಅಂತಂದ್ರೆ ಜ್ಞಾನ ವಿಜ್ಞಾನ ಸಹಿತ ಜ್ಞಾನ ಅಂತಂದಾದ್ರೆ ಅಭೇದ ದರ್ಶನ ಜ್ಞಾನ ಉಪನಿಷತ್ ಹೇಳ ಹಾಗಾದ್ರ ಈ ಜ್ಞಾನ ವಿಜ್ಞಾನ ಆಗುತ್ತೆ ಇವೆಲ್ಲ ಗೊತ್ತಿದ್ದ ಮಾತು ಒಬ್ಬ MBBS ಕೋರ್ಸ್ ಮಾಡ್ಯಾನ ಬಿಡಿ ಮಾಡ್ಯಾನ ಅವ್ ಮಾರ್ಕಸ್ 100 ತಗೊಂಡ ಅವನಿಗೆ ಪೂರ್ಣ ಇನ್ನೂ ಅನುಭವ ಆಗೈತೇನು ಅವ ಮಾಡ್ಯಾನ ಮಾರ್ಕಸ್ ತಗೊಂಡ ಜ್ಞಾನ ಆಗೈತಿ ವಿಜ್ಞಾನ ಆಗ್ಬೇಕಾದ್ರೆ ಒಂದ್ 2-3 ವರ್ಷ 4 ವರ್ಷ ನುರಿತ ಡಾಕ್ಟರ್ ಕಲಿಬೇಕು ಅಂತಂದ್ರ ಅದರ ಜ್ಞಾನದ ಇಲ್ಲ ಇದನ್ ಮಾಡಿ BA LLB ಮಾಡ್ಯಾನ ಎಲ್ಲ 100ಕ್ಕೆ 100 ಮಾರ್ಕಸ್ ತಗೊಂಡ ಕೇಸ್ ಬಿಡಿಸುವಷ್ಟ ಅವ ತರ್ಕ ವಿತರ್ಕಗಳು ಗೊತ್ತಾಕತೇನು ಮುಂದ್ ಹೋಗಿ ಏನ್ ಮಾಡ್ಬೇಕವ ನುರಿತ ವಕೀಲ ಕೈಯಾಗ 10 ವರ್ಷ ಮತ್ತ ಹಂಗ ಮಾಡ್ಲಿಲ್ಲ ಅಂತಂದ್ರ ಏನಾಕತಿ ಅಂತಂದ್ರ ಒಬ್ಬ ಹೆಣ್ಮಗಳ ಏನೇನು ಸಾಲಿ ಕಲಿಯಾಕ ಕಲ್ತಳು ಗಾಂಡ್ ಮಾಡಿ ಕೂಡ ಅಡಿಗೆ ಮಾಡಾಕ್ ಬರ್ಬೇಕಲ್ಲ ಅಡಿಗೆ ಮಾಡಾಕ್ ಬರ್ಬೇಕಾದ್ರೆ ಅಡಿಗೆದು ನೋಡಿ ತಗೊಂಡ್ ಬಂದ ಹೆಂಗ ಮಾಡ್ಬೇಕಾದ್ರೆ ಹೇಳಿ ಚಟ್ಟ ಹೆಂಗ್ ಮಾಡ್ಬೇಕು ಬೆಲ್ಲ ಇಟ್ಟು ಹಾಕ್ಬೇಕು ಕನಕ ಹಂಗ ಮಾಡ್ಬೇಕು ಹಿಂಗ ಮಾಡ್ಕೋಬೇಕು ಅನ್ನೋದು ಕಣಕ್ಕೆಲ್ಲ ಆಳ್ಬೇಕು ಹೋಳಿಗೆ ಹಂಗಾದ್ರೆ ಏನ್ ಮಾಡ್ಬೇಕಾಕಿ ನುಡ್ತಾವ್ರ ಹೋಗಿ ಕೇಳ್ಕೊಂಡ ಅದನ್ನೆಲ್ಲ ಮಾಡಿದಾಗ ಬರ್ತದೆ ಹಂಗಾದ್ರ ನಾವು ಬರೀ ಕೇಳೋಣದರಿಂದ ಜ್ಞಾನ ಅನುಭವ ಪ್ರಾಕ್ಟಿಕಲ್ ಆಗ್ಬೇಕಲ್ಲ
ಯಾಕಂತಂದ್ರ ನಮಗೀ ಇದ್ದ ಈ ಲೌಕಿಕ ಜ್ಞಾನ ಅಧ್ಯಾತ್ಮ ತತ್ವಕ್ಕೆ ಇರುವಂತ ಜ್ಞಾನ ಜಗಜಾಂತರ. ನಮಗೇನ ಇದ್ದದ್ದೆಲ್ಲ ನಾ ಬೇರೆ ನೀ ಬೇರೆ ಅವ್ ಬೇರೆ ಇವ್ ಬೇರೆ ಈ ನಮ್ಮೂರ್ ಬೇರೆ ಆ ಊರ್ ಬೇರೆ ಇವೆಲ್ಲ ನಮಗ್ ನಿರಾತ್ಮಕ ಜ್ಞಾನ. ಇವೆಲ್ಲ ಊರ ಇದ ಅಲ್ಯಾಲಿಗೆ ಮಂದಿ ಒಟ್ಟು ಗುಂಪಾಗಿರೋಣ ಅದೊಂದು ಊರ ಹಂಗ. ನಾವೆಲ್ಲ ಬಂದವರೆಲ್ಲ ಅದ ಮೂಲ ಪರವಸ್ತುವಿನಿಂದನ ಬರ್ಬೇಕು. ಆತ್ಮೈ ವೇದಂ ಸರ್ವಂ ಎಲ್ಲವೂ ಆತ್ಮ ಸ್ವರೂಪ. ಮತ್ತೇನ್ ಹೇಳ್ತತಿ ಏಕಮೇವ ಅದ್ವಿತೀಯ ಒಂದೇ ಒಂದಾದ ವಸ್ತು. ಹಾಗಾದ್ರೆ ಈ ಒಂದೇ ಒಂದಾದ ವಸ್ತು ಏನ್ ಮಾಡ್ತತಿ ಅದೇದನ್ನ ಹೇಳ್ತತಿ. ಏನ್ ಮಾಡ್ತತಿ ಅದೇ ಭೇದನು ಹೇಳುವಂತ ಶ್ರುತಿ ಗುರುಗಳು ಅದಾವಲ್ಲ ತರ್ಕ ಮಾಡವ್ರದಾರ ಅಳಗ. ಯಾಕಂತಂದ್ರ ಎರಡ್ ಹಕ್ಕಿಗಳು ಒಂದು ಕರ್ಮ ಮಾಡ್ತತಿ ಒಂದ್ ನೋಡ್ಕೊತಿರ್ತತಿ. ಇಲ್ಲ ಹಿಂಗಿ ಇದೆಲ್ಲ ಕಾಣುದೆಲ್ಲ ಶಾಸ್ತ್ರ ಮುಖಾಂತರ ಜಗತ್ತ ಐತಿ ಅದೈತಿ. ಇವ್ ಯಾವ ಇರ್ಲೇ ಇಲ್ಲ ಅಂತಂದ್ರ ಅದ್ ಹೆಂಗ ಅಂತಂದ್ರ ಇದರ ಬಗ್ಗೆ ನಾವು ಸದ್ಗುರುಗಳ ಮುಖಾಂತರ ತಿಳಿಬೇಕು. ಹಂಗಾದ್ರ ಇದು ಭೇದ ಕಾಣುವಂತ ಭೇದ ಸಮರ್ಪಕವಾಗಿ ನಮ್ಮನ್ನು ಓದಿ ಮುಗಿಸಂಗ. ಮತ್ತ ಹಂಗ ಭೇದ ದರ್ಶನದಿಂದನೂ ಬರದಾರಲ್ಲ ಕೆಲವೊಬ್ಬರು ವಿದ್ವಾನ್ರು ಎಷ್ಟೋ ತಮ್ಮ ಜೀವನವನ್ನ ಅದಕ್ಕ ಇಟ್ಟಾರ. ಭೇದನ್ನ ಹೇಳ್ಯಾರ. ಭೇದನ್ನ ಹೇಳುದೇನ ಅವಶ್ಯಕತೆ ಐತಿ ಕಾಣತದ ನಮಗ. ನೀ ಬೇರೆ ನಾ ಬೇರೆ ಅವ ಬೇರೆ ಪುರುಷ ಬೇರೆ ಸ್ತ್ರೀ ಬೇರೆ ಪಶು ಬೇರೆ ಪಕ್ಷಿ ಇದು ಸಹಜ ಸ್ವಭಾವ ಹೇಳುದ ಅವಶ್ಯಕತೆ ಇಲ್ಲ. ಹಂಗಾದ್ರೆ ಹೇಳ್ತನಂತಂದಾದ್ರ ಇದಕ್ಕೇನಕತಿ ಪರಿಪೂರ್ಣತೆ ಬರುದಿಲ್ಲ. ಕೆಲವೊಂದು ಮಂತ್ರಗಳಿಗೆ ಭೇದ ಹೇಳವ್ರ ಅದಕ್ಕೆ ಭಾಷ್ಯನ ಬರ್ದಿಲ್ಲ. ಮಧುರದು ಕ್ಷೇತ್ರಜ್ಞಂ ಚಾಪ್ನಿ ಮಾಂ ವಿಧಿ ಸರ್ವಕ್ಷೇತ್ರ. ಈ ಶ್ಲೋಕಕ್ಕೆ ಅವರ ಭಾಷ್ಯನ ಬರದಿಲ್ಲ. ಹಂಗಾದ್ರ ಭೇದನ ಐತಿ ಅಂತಂದ್ರ ಶಾಸ್ತ್ರ ಬದಿಗಿಡುನು ಹಿಂದಿನ ವಿಚಾರ. ನಾವು ನೀವು ಭೇದ ಅಂತಂದ ಭೇದ ಮಾಡಿದೇವ ಅಂದ್ರ ನಮ್ಮ ಹೃದಯ ಹೊಂತತೇನು ಇಲ್ಲ. ಏನೋ ಔತಣಕ್ಕೆ ಹೇಳಿರಿ ಎಲ್ಲಾರಿಗೂ ಈ ಕಡೆ ಒಳ್ಳೇದ್ ನೀಡಿದೆ ಈ ಕಡೆ ನೀಡಿದ ಇವ್ ಎಂತಾದ್ರೆ ನೀಡಿದಂದ್ರ ಅವ ಏನಂತ ನಮಗೊಂತರ ಹೃದಯ ಭೇದದಿಂದ ಕೆಲಸ. ಹೃದಯ ಏನಾಗೈತಿ ಭೇದದಿಂದ ಕೆಲಸ. ಇದನ್ನ ಅಳಿಸ್ತು ಅಂತಂದ್ರ ಎಲ್ಲರೂ ಅದ ತನ್ನ ಭಾವನೆ ಬರ್ತಂತಂದ್ರ ಜ್ಞಾನ ಅಂತಂದ್ರ ಹಿಂಗ್ ಹೋಗಿ ನೀರಾಗ ಹಾಲು ಹಾಕಿದಂಗ ನೀರಾಗ ನೀರ್ ಹಾಕಿದಂಗ ಅಲ್ಲ. ಅದೇದ ದರ್ಶನಂ ಜ್ಞಾನ ನೋಡುವಿಕೆ. ನಾವೆಲ್ಲ ಏನ್ ಮಾಡ್ಬೇಕಾಗೈತಿ ನೋಡುವಿಕೆ. ಈಗ ಏನಾಗೈತಿ ಭೇದದ ದರ್ಶನ. ನಾ ಬೇರೆ ನೀ. ಹಂಗಾದ್ರೆ ಈ ವ್ಯವಹಾರ ನಾ ಬೇರೆ ನೀ ಬೇರೆ ಅನ್ನುವಂತ ಭಾವನೆಯನ್ನ ರೂಪಿಸಿಕೊಂಡೆವು ಅಂದ್ರೆ ಒಂದು ಕುಟುಂಬಕ್ಕೆ ನಾವು ಸಂಬಂಧಪಟ್ಟಾಗ ಕುಟುಂಬದ ಸದಸ್ಯರ ನಮ್ಮ ಶರೀರದಿಂದ ಭೇದ ಅದಾರ. ಅಭೇದ ಭಾವನೆ ಇತ್ತಂದ್ರ ಆ ಕುಟುಂಬ ಎಷ್ಟು ಪ್ರಗತಿ ಹೊಂದತೈತಿ. ಭೇದ ಆತ. ಮಕ್ಕಳಲ್ಲಿ ಭೇದ ಮಾಡಿದ, ಹೆಂಡತಿಯಲ್ಲಿ ಭೇದ ಮಾಡಿದ, ಸಹೋದರರಲ್ಲಿ ಭೇದ ಒಂದು ನಡೀತೈತೇನೋ. ವ್ಯವಹಾರದಲ್ಲೇ ಭೇದ ಎಷ್ಟೋ ಆತಂಕ ಮಾಡತೈತಿ. ದೇವರಲ್ಲಿ ಭೇದ ಮಾಡ್ರೆ ನಮ್ಗೆ ಹೆಂಗ ದೇವರಲ್ಲಿ ಭೇದ ಮಾಡ್ಲಿ ಬಿಡ ನಾವ ಈ ದೇವರು ಯಾವ ಕಾಣಿದ್ವಿ ಅಲ್ಲ ಅದ ಇದ್ರಂಗಿಲ್ಲ ಇದು ಅದರಂಗಿಲ್ಲ ಅದೊಂದು ಬೇರೆ ಅದ್ ಮಂದಿ ದೇವ್ರ ನಮ್ಮ ದೇವ್ರ ಏನ್ ಈ ದೇವರಿಂದ ಯಾ ಅದಾನವ ನಾವೆಲ್ಲಾರು ಅದ ಇದೀವು ಯಾಕೆ ಭೇದ ಮಾಡ್ತೀವಿ ಅಂದ್ರು ಕೇಳಿದ್ರು ನಾವು ಅದನ್ನ ನಮ್ಮದು ಎಂದೋ ಹಿರಿಯಾರ. ಹಾಗಾದ್ರೆ ಈ ಭೇದ ವ್ಯವಹಾರವನ್ನ ನಮ್ಮನ್ನ ದುಃಖ ಕೊಡ್ತೈತಿ ಅಂತ ಅಂದ್ರ ಉಪನಿಷತ್ ಹೇಳ್ತೈತಿ ಅಭೇದ ದರ್ಶನ. ಶಾಸ್ತ್ರ ವ್ಯವಸ್ಥೆ ಏನ್ ಮಾಡ್ತೈತಿ ಭೇದವನ್ನ ಅನುವಾದ ಮಾಡಿಕೊಂಡ್ ಅಭೇದ ಹೇಳ್ತೈತಿ. ಹಂಗಾದ್ರೆ ನೀವು ಭೇದನ್ ಯಾಕೆ ಹೇಳ್ತೀರಿ ಭೇದ ಇರ್ಲಿಲ್ಲ ಅಂತಂದ್ರ ಗುರು ಯಾಕೆ ಶಿಷ್ಯ ಯಾಕಂತ ಹಿಂಗ ಬರ್ತೈತಿ. ಅದ್ನ್ಯಾಕೆ ಹೇಳಿರಿ ಅಂತಂದ್ರ ಭೇದವನ್ನ ಅನುವಾದ ಮಾಡ್ಕೋತೈತಿ ಶ್ರುತಿ ಅಭೇದವನ್ನ ಸಿದ್ಧಾಂತ ಮಾಡ ಚಲೋ ಅಲ್ಲನ. ಮತ್ ನಾವು ಭೇದ ಬುದ್ಧಿ ಅವ್ರಿಗೆ ಭೇದವನ್ನ ಹೇಳ್ಕೋತನ ಅಭೇದಕ್ಕೆ ತರಬೇಕು. ನೀನ ಎಲ್ಲ ಅದಿ ಅಂತಂದ್ರ ಒಪ್ಪಂಗಿಲ್ಲ. ಒಪ್ಪಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವನನ್ನ ಭೇದವನ್ನ ಉತ್ಪಾದನೆ ಮಾಡಿ
ಭೇದದ ವ್ಯವಸ್ಥೆಯನ್ನು ಹೇಳಿ ಅದನ್ನ ತಂದ ಶ್ರುತಿ ಏನ್ ಮಾಡ್ತೈತಿ, ಈ ಈ ಜಗತ್ತು ಹಿಂಗ ಭೇದ ಕಾಣ್ತೈತ್ಲೆ ಅಂದ್ರ ಇನ್ ಕಾಣುವಂತ ಜಗತ್ತನ ವಿಶ್ವಮಿದಂ ವರಿಷ್ಠಂ ಬ್ರಹ್ಮ ಉಪನಿಷತ್. ನಿನಗೆ ಕಾಣೋ ಜಗತ್ತೆಲ್ಲ ಬ್ರಹ್ಮನ ಐತ್ಲೆ ಅಂತ ಹೇಳಿ ನೋಡಾಕ ಬರುವ ಗುರುಗಳು ಏನ್ ಮಾಡ್ತಾರೋ ಅದನ್ನ ಭೇದವನ್ನ ನೀನ್ ಯಾವ ಭೇದ ನೋಡಿದಿ ನೋಡು ನಾಮರೂಪಾತ್ಮಕವಾಗಿ ಅದರಲ್ಲಿದ್ದಂತ ಅಸ್ಥಿಭಾತಿ ಪ್ರಿಯ ಸತ್ಯಾಂಶವನ್ನು ನೋಡಿದೆ ಅಂದ್ರೆ ಭೇದನ ಈ ಅಭೇದದಿಂದ ಹೃದಯಗಳ ಬೆಸುಗೆ ಆಗ್ತೈತಿ ವಿನಃ ವಿಧಾರಣ ಆಗುದಿಲ್ಲ, ಮಾಡ್ಕೊಂಡು ಕೂತು ಬಿಡ್ತೈತಿ. ಹಾಗಾದ್ರೆ ಅಭೇದ ದರ್ಶನ ಇದನ್ನ ಸ್ಪಷ್ಟ ಸದ್ಗುರುಗಳ ನಮಗ ಮನವರಿಕೆ ಮಾಡಿದ್ರ ಆ ಜ್ಞಾನ ಹೋಗಿ ಏನಾಗ್ತೈತಿ, ವಿಜ್ಞಾನ. ಜ್ಞಾನ ವಿಜ್ಞಾನಂ ಸಹಿತಂ ಯಜ್ಞಾತ್ವ ಮೋಕ್ಷಶೇಷು ತಿಳ್ಕೊಂತಂದ್ರ ಅದರಿಂದ ಮೋಕ್ಷ ಸಜ್ಜ ಭೇದನ್ನ ಅಳಿಸಿ ಬಿಡ್ತೈತಿ ಅಂತ ಹೇಳಿ. ಹಂಗಾದ್ರೆ ಈ ಜ್ಞಾನ ಎಂತಾದಂದ್ರ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಮೌಲಿ. ರಾಜವಿದ್ಯೆ ನಮ್ಮ ಜೀವನೋಪಾಯಕ ವಿದ್ಯೆಗಳ ಸ್ತರಗಳದಾವ ಅಷ್ಟಷ್ಟ. ಯಾವ ಅಷ್ಟ ತಾನು ಇದನ್ ಮಾಡ್ಕೊಂಡು ಕಲಿತಾವ, BA ಕಲಿತಾವ, BCom ಅದಾವ, MA ಅದಾವ, MCom ಅದಾವ, ಸೈನ್ಸ್ ಅದಾವ, ಇಂಜಿನಿಯರ್ ಅದಾವ. ಇವೆಲ್ಲ ವಿದ್ಯೆಗಳ ಹಂಚ್ಕೊಂಡ್ರು ನಮ್ಮ ಜೀವನೋಪಾಯಕ್ಕೆ ಹೊಂದಾಣಿಕೆ ಆಗುವಂತ ವಿದ್ಯೆ, ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರವನ್ನು ಇದು ಮಾಡಿಕೊಡುತ್ತೆ. ಮತ್ತ ಈ ವಿದ್ಯೆಗಳೇನಿರ್ತಾವೋ ಭೇದಾತ್ಮಕ ಮೂಲವನ್ನು ಮಾಡಿಕೊಂಡ ವಿದ್ಯೆ ಇರ್ತವ. ಹಂಗಾದ್ರೆ ಅಭೇದಾತ್ಮಕ ವಿದ್ಯೆ ಏನ್ ಮಾಡ್ತೈತಿ ಅಂತಂದಾದ್ರೆ ನೋಡು ಇದ್ದುದೆಲ್ಲ ಆ ಪರವಸ್ತುನ ಐತಿ ಅಂತ ಬಳಕೆ ಎಲ್ಲದರೊಡನೆ ಹೊಂದಿಕೊಳ್ಳುವಂತ ಹಾವು ಅಂದ್ರೆ ಈ ಜ್ಞಾನ ದಿತ್ಯತಿಶಯವಾದ ರಾಜಃ ಎಲ್ಲ ಜ್ಞಾನಗಳಲ್ಲಿ ಬೆಳಗಲಾಗ ರಾಜ ಬ್ರಹ್ಮ ವಿದ್ಯಾ ಸರ್ವ ವಿದ್ಯಾ ತರ್ಕ ವಿತರ್ಕಗಳದಾವ. ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ಕೇಳಾಕತ್ತೀವಿ ಖಂಡನಾದಿ ಗ್ರಂಥಗಳಲ್ಲಿ ಧಿಕ್ಕಾರ ಗ್ರಂಥಗಳಲ್ಲಿ ನಾವು ಒಂದು ತರದ ತರ್ಕ ಎತ್ತಿ ಕೇಳುವುದ ನಮ್ಮಗನ್ನು 4 ತರದ ತರ್ಕ ಎತ್ತಿ ಕೇಳಿ ಖಂಡನ ಮಾಡಿ ಕಾಠಿಣ್ಯವಾದಂತಹ ವಿಷಯಗಳು ಅದನ್ನ ಜಿಜ್ಞಾಸುಗಳಿಗಷ್ಟ ಅಂತ ಮೀಸಲಾದಂತಹ ವಿಷಯ. ಸರ್ವೇ ಸಾಮಾನ್ಯವನ್ನು ನೋಡ್ರೆ ಈ ತರ್ಕ ಮಾಡ್ಕೊತ್ವಾಗಿ ಅಂದ್ರ ನೈಷಾ ತರ್ಕೇನ ಮತಿರಾಪನಿ, ನಿನ್ನ ಬುದ್ಧಿ ಚುರುಕಾತಂದ್ರ ತರ್ಕ ವಿತರ್ಕವನ್ನು ಮಾಡಿ ಶಾಂತ ಮಾಡ್ಕೋ ಸುಮ್ಮನೆ. ಬರೀ ತರ್ಕನ ಮಾಡೋದು ನಿನ್ನ ಶೈಲಿ ಆತಂದ್ರ ತರ್ಕದಿಂದ ಯಾವ ದಂಡಿ ಕಂಡ ಅಂತ ಹೇಳಿರ್ಪ. ತರ್ಕ ಅದೇ ಒಂದ್ ಮಾಡೋಣ ತರ್ಕ ಮತ್ತೊಂದು ಮಾಡೋಣ ತರ್ಕ ಮತ್ತೊಂದ. ಈ ಜಗತ್ತಿನ ಜನ ಎಲ್ಲ ತರ್ಕದ ಬೆನ್ ಹಾಕ್ತಾರಂದ್ರ ಯಾರು ಹೋಗಿ ದಂಡಿ ಕಂಡಾರ ತರ್ಕದಿಂದ? ತರ್ಕವನ್ನು ಮಾಡ. ಹಂಗಾದ್ರೆ ಶಾಸ್ತ್ರದ ಪ್ರಮಾಣಾದಿಗಳನ್ನು ವಿಚಾರ ಮಾಡೋಣ ತರ್ಕ ಬೇಕಾತ ಅಂತಂದ್ರ ಹೇಳ್ತಾರು ಶ್ರುತಿ ಮತ ತರ್ಕೋನು ಅನುಸಂಧಿಯ, ಶ್ರುತಿಗೆ ತಕ್ಕಂಗ ತರ್ಕ ಮಾಡಿ ತಿಳ್ಕೊ. ವಿಪರೀತ ತರ್ಕ ಮಾಡಿದೆ ಅಂದ್ರ ತರ್ಕದಿಂದ ಯಾವನು ಇಲ್ಲಿ ದಂಡಿ. ಹಂಗಾದ್ರೆ ರಾಜವಿದ್ಯಾ ರಾಜಗುಹ್ಯಂ ಯಾಕತಾರ ಅಂದ್ರ ದಿಕ್ತಿಶಯವ ಎಲ್ಲರನ್ನು ಭೇದಪಡಿಸಿ ಎಲ್ಲ ವಸ್ತುಗಳನ್ನ ಪರಮಾತ್ಮನ ಸ್ವರೂಪನ ಮಾಡಿರ್ತೈತೆ ಅನ್ನೋದ್ರಿಂದ ದಿಕ್ತಿಶಯ ರಾಜ ಬೆಳಗ ಭೇದಾತ್ಮಕ ಜ್ಞಾನನು ಬೆಳಗ್ತೈತಿ ಅಂದ್ರೆ ಬೆಳಗುದಿಲ್ಲ, ಅದ ಅಷ್ಟಷ್ಟ ತುಕಡಿ ಮಾಡ್ತೈತಿ. ಈ ಭೇದ ಜ್ಞಾನ ಮಾಡ್ತೈತಿ ಎಲ್ಲವೂ ಒಂದೇ ಸ್ವರೂಪ. ಸೂರ್ಯ ಒಂದೇ ಬೆಳಗ್ತಾನ, ನೀರ್ ಎಟ್ಟು ಹಾಕಿ ತುಂಬಿ ಪಾತ್ರೆಗಳನ್ನು ಇಡ್ತಿದ್ ನೋಡು ಅಷ್ಟರೊಳಗೆ ಎಲ್ಲಾ ಬೆಳಗಿನಂಗ ಆಕೈತಿ. ಹಂಗಾದ್ರ ಅವನ ಬೆಳವಣಿಗೆ ಎಲ್ಲದರಲ್ಲಿ ಹೇಗಾಯ್ತದೋ ಹಂಗ ನನ್ನಲ್ಲಿ ಅಷ್ಟು ನಿಮ್ಮಲ್ಲಿ ಅಷ್ಟು ಎಲ್ಲಿ ಸ್ತ್ರೀಯರಲ್ಲಿ ಪುರುಷರಲ್ಲಿ ಪಶುಗಳಲ್ಲಿ ಪಕ್ಷಿಗಳಲ್ಲಿ ಎಲ್ಲವೂ ಅದೇ ಬೆಳಕು ಅನ್ನೋದ್ರಿಂದ ರಾಜವಿದ್ಯಾ ರಾಜಗುಹ್ಯ ಪವಿತ್ರ ಮಿದಂ. ಮನುಷ್ಯ ತನ್ನ ಕರ್ಮವನ್ನು ಎಷ್ಟೋ ಮಾಡ್ಯಾನ. ಇವ ಕರ್ಮವನ್ನ ಮಾಡಿ ಕರ್ಮದಿಂದ ನಾಶ ಮಾಡ್ತಾನಂದ್ರ ಸಾವಿರಾರಲ್ಲ ಕೋಟ್ಯಾದಿ ಜನ್ಮವನ್ನು ತೊಟ್ಟರು ಕರ್ಮವನ್ನ ದುಷ್ಕರ್ಮವನ್ನ ಸತ್ಕರ್ಮವನ್ನು ಮಾಡಿ ನಾಶ ಮಾಡ್ತಾನಂದ್ರೆ ಎಂದೂ ಅದ.
ಹಿಂಗಾದ್ರೆ ಏನ್ ಮಾಡುದು? ಕರ್ಮ 3 ತರದಿಂದ ನಷ್ಟ ಆಗ್ತೈತಿ ಶಾಸ್ತ್ರ. ಒಂದು ಉಣುವುದರಿಂದ, ಏನೋ ಮಾಡಿ ಬಂದಡಿ ಉಣ್ಣಾಕತ್ತೈತಿ ನಷ್ಟ. ಬರೇ ಬಂದ ಜೀವಿಲಿ ಉಣೋದು ಮಾಡುದಲ್ಲ, ಮುಂದೆ ಭವಿಷ್ಯಕ್ಕೆ ಮತ್ತ ಕರ್ಮವನ್ನ ನಮ್ಮದ ಗೊತ್ತಿಲ್ದನೂ ಆಗಿದೆ. ನಾವ್ ಎಷ್ಟು ಪುಣ್ಯ ಮಾಡಿದೀವಿ, ಎಷ್ಟು ಪಾಪ ಮಾಡಿದೀವಿ ಅಂತಂದ್ರೆ ನಮ್ಮ ಹೃದಯಕ್ಕೆ ಗೊತ್ತೈತಿ. ಅದು ಈಗ ಕೆಲಸ ಕೊಡುದಿಲ್ಲ ಅದ. ಅದಕ್ಕೆ ಕೆಲಸ ಕೊಡುವಂತದ್ದು ಪ್ರಾರಬ್ಧ ಈಗ ವ್ಯವಸ್ಥೆ ಆಗಿಬಿಟ್ಟೈತಿ ನಮ್ಗೆ. ಇದು ಮುಂದೆ ಸಂಚಿತದೊಳಗೆ ಹೋಗಿ ಮತ್ತ ಅದು ಪ್ರಾರಬ್ಧ ರೂಪಕ್ಕೆ ಮಾರ್ಪಾಟು ನಮ್ಮನ್ನು ಉಳಿಸಾಕ. ಹಂಗಾದ್ರೆ ಈ ಕರ್ಮವನ್ನ ಉಣೋದರಿಂದ ಎಂದೂ ಜೀವ ಪೂರ್ಣ ನಷ್ಟ ಮಾಡ ಎಂತ ಪಾಪಿ ಅದಾನಂತಂದ್ರು ಅದ ಮುಂದುವರ್ಕೊಂಡ ನಾವು ಹರಿತು ಪುಣ್ಯ ಆಗುದು. ಇನ್ನೊಂದ ಅದನ್ನ ಪ್ರಾಯಶ್ಚಿತ್ತ ಮಾಡೋಣ ಅನ್ನೋದು ಹೋಗ್ತೈತಿ ಹೇಳ್ತಾರೆ. ನಾವ ಪಾಪಿಗಳಿದ್ದೇವು ಅಂದ್ರೆ ಭಗವತ್ ನಾಮಸ್ಮರಣೆ ಮಾಡೋಣ ಪಾಪ ಪೂರ್ಣ ಹೋಗಂಗಿಲ್ಲ. ನೀ ಪರಮಾತ್ಮ ನಾನು ಬೇರೆ ಪರಮಾತ್ಮ ಬೇರೆ ಅಂದಾಗ ನಾಮಸ್ಮರಣೆ ಆಗುತ್ತೆ. ಒಂದೇ ಸ್ವರೂಪ ಆಗುವಂತಹದ್ದು ಜ್ಞಾನನ್ನ ತಿಳಿಸ್ತದೆ. ಹಂಗಾದ್ರೆ ಈ ಪ್ರಾಯಶ್ಚಿತ್ತದಿಂದ ಆಗೋ ಕರ್ಮಗಳು ಎಷ್ಟ, ಯಾವುದೊಂದು ವಿಶೇಷವಾಗಿ ಮಾಡಿದ್ರು ಅದು ಪ್ರಾಯಶ್ಚಿತ್ತದಿಂದ ಪಾಪ ನಿವಾರಣೆ ಆಗ್ತದೆ. ಯಾಕಂತಂದ್ರ ಅಲ್ಲಿ ಪ್ರಾಯಶ್ಚಿತ್ತದ ವ್ಯವಹಾರಗಳನ್ನು ಹೇಳ್ತಾರೆ. ಪ್ರಾಯಶ್ಚಿತ್ತ ಅಂತಂದ್ರೆ 18 ಸ್ಮೃತಿಗಳದಾವು. ಅವರಲ್ಲಿ ಒಂದೊಂದು ಪಾಪ ಮಾಡ್ರೆ ಒಂದೊಂದು ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಈಗ ಪ್ರಾಯಶ್ಚಿತ್ತ ದೃಷ್ಟಾಂತ ಕೊಡುದಾದ್ರೆ, ಗುರು ಸನ್ನಿಧಿಯಲ್ಲಿ ಹೋಗಿ ಕೂತಾನ ಹುಡುಗ, ದಿನ ಭಿಕ್ಷಾಕ್ ಹೋಗ್ಬೇಕು, ಊರಾಗ ಭಿಕ್ಷಾಕ್ ಹೋಗಿ ತಂದು ಅದನ್ನೆಲ್ಲಾ ತಂದು ಗುರುವಿನ ಮುಂದಿಟ್ಟ ತಮ್ಮದ ನಿಮಿತ್ತಿ ಊಟ ಹಿಂಗ ದಿನ ಮಾಡ್ಕೋತಿದ್ದಂತ ಊಟು ಓರ್ ಮನಿ ಮುಂದ ನಿಂತು ಭೌತಿ ಭಿಕ್ಷಾಂದೇಹಿ. ಆ ಮನಿ ಒಡತಿಗೆ ಒಬ್ಬ ಮಗ ಆಕಿ ಬಂಗಾರದ ಬಾಟ್ಲದೊಳಗ ಮಗು ಸಕ್ರಿ ಹಾಕಿ ಬಟ್ಟಿದ್ಲು ಇಲ್ಲ. ಅದ ಮಗು ತಿನ್ಕೋತ ಇವನ್ ಕಡೆನ ಬರ್ತದೆ. ಇವ್ ಕೇಳಾಕ್ ಬಂದಿದ್ ನೋಡಿ ಭಿಕ್ಷಾ ನೋಡಿ. ದಿನ ಮನಿ ಮುಂದ್ ಹೋಗಿ ನಿಂದ್ರವ ಯಾನೂ ಇಲ್ಲ. ಇದು ಬಂಗಾರ ಐತಿ ಅಂದ್ರ ಹುಡುಗಿನ ಪಕ್ಕ ಬಾಯಿನೂ ಇಲ್ಲ, ಹೇಳಾಕು ಬರಂಗಿಲ್ಲ. ಆ ಕಡೆ ನೋಡಿದ, ಯಾರು ಕಾಣ್ಲಿಲ್ಲ. ಒಳಗಿನ ಒಡತಿನ ಎದ್ದು ಬರುವಾಳು ಹಸಕ್ಕನ ಜಕ್ಕೊಂಡ ಹುಡುಗನ ಕೈ ಅಂತ ಒಳಗ್ ಹೊಕ್ಕೊಂಡ ಮುಂದಿನ ಮನಿ ಭಿಕ್ಷಾ ಆ ಕಡೆ ಎಲ್ಲ ಇನ್ನು ಗುರುಗಳನ್ನೊಂದು ಮೀರಿ ಏನ್ ಮಾಡಕ್ ಬರಂಗಿಲ್ಲ. ತಗೊಂಡ್ ಬಂದ ಗುರುಗಳು ಎಲ್ಲ ಸಾರ್ ಮಾಡಕ್ ತೆಗದ್ ನೋಡ್ತಾರು. ಇದೆಲ್ಲಿದು ಇದನ್ನೆಲ್ಲಿದ ಯಾನ್ ತಗೊಂಡ್ ಬಂದಿತ್ತು ಗುರುಗಳು ಪ್ರಶ್ನೆ ಮಾಡ್ರಿ. ಇದನ್ನೆಲ್ಲಿ ತಗೊಂಡ್ ಏನ್ ತಗೊಂಡ್ ಬಂದಿದ್ದೀವ? ಬಂಗಾರ. ಅದ್ರಾಗ ಬಂಗಾರ ಅಂದ್ರ ನೋಡಿ ಸನ್ಯಾಸಿನ ಸುದ ಮೋಹಗೋಯ್ತು. ಮಾಯೆ ಭೂಮಿ ಮಣ್ಣ ಅನ್ನದಾಗಿ ಬಿಟ್ಟರಿ ಅಂದ್ರ ಇದ್ರಾಗ ಹೆಣ್ಣಾಗ ಬಿಟ್ಟನಿ ಅಂದ್ರ ಮಣ್ಣಿನಾಗ ಕೆಡವೆ ಬಿಡ್ತ. ಚನ್ನ ಬಸವಣ್ಣವ್ರ ವಚನ ಸಾಹಿತ್ಯ. ಹೆಣ್ಣ ಮಣ್ಣ ಬಿಟ್ಟನಿ ಅಂದ್ರ ಮಣ್ಣಿನಾಗರಿ ಕೆಡವೆ ಬಿಡ್ತ. ಅಣ್ಣ ಎಣ್ಣ ಬಿಟ್ಟನಿ ಅಂದ್ರ ಮಣ್ಣಿನಾಗರಿ ಕೆಡವೆ ಬಿಡ್ತ. ಒಟ್ಟು ಕೆಡವಿ ಬಿಡ್ತ. ಹಂಗಾಗಿ ಇದು ಬಿದ್ದೈತಿ. ಇದನ್ಯಾಕೋ ನಮ್ಗ್ಯಾಕ ತಂದದಿ ಅಂದ್ರ ಇಲ್ರಿ, ಯಾನಾರೇ ನಮ್ ಪ್ರಸಂಗಕ್ಕೆ ಬೇರ್ತೈತಿ, ಹುಡುಗಿದ್ದ ಹೇಳ್ತಿದ್ದಿಲ್ಲ, ಇದು ನಿಮ್ದು ಅಪರಾಧ ಆಗ್ತೈತಿ, ಇದನ್ನ ಹೋದವ್ರಿಗೆ ಮುಟ್ಸ 8 ದಿನ ಒಂದ ಹೊತ್ತು ಊಟ ಮಾಡಿ ಪ್ರಾಯಶ್ಚಿತ್ತ. ಇನ್ನು ಮತ್ ತಿರುಗಿ ಹೋದ್ ಕೊಡ್ಬೇಕಲ್ಲ, ಅದು ಅವ್ರ ಮನಿಗ್ ಹೋಗ್ಬೇಕ. ಒಳಗ ಜೋಡಿಗ್ಯಾಗ ಹೊತ್ಕೊಂಡ ಮುಂದ್ ಮತ್ತನ ಅಲ್ಲಿ ಹಿಂಗೈತಿ, ಹೇಳಿದವ್ರ ಮನಿಗೆ ಭಿಕ್ಷಾ ಬೇಡಂಗಿಲ್ಲ. ಒಂದು ವ್ಯವಸ್ಥೆ ಐತಿ. ಹಾಗಾದ್ರೆ ನೋಡಿದ ಅದು ಎಲ್ಲಿ ಹುಡುಕ್ ಕಳಿತು ಏನ್ ಮಾಡಿತು ಅಂತ ಗೊತ್ತಾಕಿದ್ದು. ಇವ ಆ ಮನಿ ಮುಂದ್ ಹೋಗಿ ನಿಂತು ನೋಡಿದ, ಅವ್ರೆಲ್ಲ ಮನ್ಯಾಗ ಕೆಲಸ ಮಾಡ್ತಿದ್ರು. ಅಪ್ಪನ ಮನ್ಯಾಗ ಹೋಗುದು ಮುಟ್ಟಿತ್ಲ. ಮತ್ತಿದ್ 8 ದಿನ ಒಂದು ಉಪವಾಸ ಮಾಡ್ಬೇಕು. ಯಾಕ? ಬಂಗಾರ ತುಡುಗ್ ಮಾಡಿದ ಪಾಪಕ್ಕ ಈ ಉಪವಾಸ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಅಷ್ಟ ಹೋತದ ಮತ್ತಿದ್ದು ಪಾಪ. ಹಂಗಾದ್ರೆ ಈ ಮನುಷ್ಯ ಮಾಡಿದ ಕರ್ಮಗಳೆಲ್ಲವೂ ಉಣೋದ್ರಿಂದ ಹೊಕ್ಕೈತಿ, ಮತ್ತ ಪ್ರಾಯಶ್ಚಿತ್ತದಿಂದ ಅಷ್ಟು ಬರಂಗ ಆಕೈತಿ, ಪೂರ್ಣ ಹೋಗುದಿಲ್ಲ. ಹಂಗಾದ್ರೆ ಜ್ಞಾನದಿಂದ ಮಾತ್ರ ಪೂರ್ಣ ಹೋಗ್ತದೆ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ. ಜ್ಞಾನದ ಅಗ್ನಿ ಸುಟ್ಟು. ಯಾಕಂತಂದ್ರ ಇದ ಪಾಪ ಪುಣ್ಯಗಳಿಗೆ ಈ ರಾಗದ್ವೇಷಗಳಿಂದ ಆಕಾವ. ನಮಗ್ ಪಾಪ ಪುಣ್ಯಗಳು ಎದರಿಂದ ಆಕಾವ?
ಒಬ್ಬರಲ್ಲಿ ಅತಿ ರಾಗ, ಒಬ್ಬರಿಂದ ಅತಿ ದ್ವೇಷ ನೋಡಕೈತಿವಿ ಅಂದ್ರೆ ದ್ವೇಷದಿಂದ ಪುಣ್ಯ ಆಕೈತಿ, ರಾಗದಿಂದ ಪಾಪ ಆಕೈತಿ. ಇಲ್ಲ ಒಂದ್ ರಾಗದಿಂದನೂ ಪಾಪ ಆಗ್ತಿರ್ತೈತಿ, ಒಂದ್ ದ್ವೇಷದಿಂದನೂ ಪುಣ್ಯ ಆಕೈತಿ. ಹಾಗಾದ್ರೆ ದುರ್ಜನರನ್ನ ದ್ವೇಷ ಮಾಡಿ ಬಿಡ್ರಲ್ಲ, ಪಾಪ ಆಕೈತೇನ ಪುಣ್ಯ ಆಕೈತಿ. ಹಾಗಾದ್ರೆ ಈ ರಾಗದ್ವೇಷಗಳನ್ನ ಅಳಿಸಿ ಬಿಡ್ತು ಅಂತಂದ ಆದ್ರೆ ಏನಾಕೈತಿ, ಜ್ಞಾನ ಪೂರ್ಣ ಸ್ವರೂಪ ಅಂದ್ರ ಅವಾಗೆಲ್ಲ ಕರ್ಮ ನಷ್ಟ ಆಗಿ ಯಥೈಂದಾಶಿ ಸನ್ನಿಧ್ಯ ನಿರ್ಭಸ್ಮ ಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ. ಭಗವಂತನ ದೃಷ್ಟಾಂತ ಕೊಡ್ತಾನ. ಎಂದೋ ಕಣಿಕಿ ಬಣಿ ಒಟ್ಟಿ ಬಿಟ್ಟಾನು, ಅದೇ ನಿನ್ನ ಹಿರಿದ್ರ ದನಾನ ತಿನ್ನಾಕ ಬರುವುದು, ಉರಿಯಾಕ ಬರುವುದು. ಹೆಂಗ್ ಮಾಡುದು? ಒಂದ್ ಕಿಡಿ ಇಟ್ಟು ಬಿಡ್ಲ, ಇಟ್ಟೊಂದ್ ಕಿಡಿ ಇಟ್ಟು ಬಿಡ, ಇಂದ 100 ಗಾಡಿ ಬಣಿ ಬಿದ್ದರು. ಹಂಗಾದ್ರೆ ಜ್ಞಾನ ಏನ್ ಮಾಡ್ತೈತಿ, ನಿಂದ ಎಷ್ಟೋ ಜನ್ಮ ಜನ್ಮಾಂತರಗಳ ಪಾಪ ಐತಿ ಅಂದ್ರು ಜ್ಞಾನ ಸುಟ್ಟು ಬಸ್ ಮಾಡ್ತೈತಿ. ಅಂದ್ರ ಪವಿತ್ರಮಿದ ಮುಕ್ತಮ ನಹಿ ಜ್ಞಾನೇನ ಸದೃಶಂ ಪವಿತ್ರ. ಹಂಗಾದ್ರೆ ಈ ಜ್ಞಾನ ಪವಿತ್ರತೆ, ಪವಿತ್ರ ಜ್ಞಾನದಷ್ಟು ಪವಿತ್ರ ಜ್ಞಾನ. ಅದಕ್ಕಾಗಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದ ಮುಕ್ತ. ಹಂಗತ್ತೇಳಿ ಮನುಕುಲಕ್ಕ ಶ್ರುತಿಯನ್ನ ಜ್ಞಾನ ಮಾಡ್ಕೋರಿ. ಇಲ್ಲ ಅಂತಂದ್ರ ಮಾಡ್ಕೊಲಿಲ್ಲ ಅಂದ್ರೆ ಏನಾಕತಿ, ಬೇರೆ ಐತಲ್ಲ ಇದು. ಈಗ ನಾವ್ ಇದೀವಲ್ಲ, ನಾವು ನೀವು ಏನದೀವು ಹತ್ಯಾಕ ಮುಂದಿನ ಬರ್ತೈತಿ, ಹುಟ್ಟಾಕ ಹುಟ್ಟಿದ್ಯಾಕ. ಈ ಎರಡನ್ನ ನಾವು ಮಾಡ್ಕೋತ ಬಂದಿವಿನ, ಇದರಿಂದ ಕಡ್ಯಾಕ್ ಆಗ್ಲಿಲ್ಲ ಅಂತಂದ್ರ ಪವಿತ್ರವಾದ ಜ್ಞಾನವನ್ನು ಪಡ್ಕೊಂಡು ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದ ಮುತ್ತಮ. ಜ್ಞಾನ ಎಲ್ಲದಕ್ಕಿಂತಲೂ ಶ್ರೇಷ್ಠ. ಯಾಕಂತ ಎಲ್ಲ ಜೀವಿಗಳನ್ನ ವೇದ ದರ್ಶನ ನೋಡ್ತೈತೆ. ಉತ್ತಮ ಅಲ್ಲನ? ಜಗವೆಂದೊಡಂ ತಾನು ಜಗದಾತ್ಮರಂ ತಾನು ಜಗದೀಶನಂ ತಾನು ಎಂದು ನಿಜವಾದ ಉತ್ತಮನು ನೋಡ ಅಂತ ಹೇಳ್ತಿರಿಂದ ಅನುಭವಸಾರದಲ್ಲಿ ಜೀವನ. ಹಂಗಾದ್ರೆ ಈ ಜಗ ನಾನು ಪರಮಾತ್ಮನ ಸ್ವರೂಪನ ಅಂದಾಗ ಈ ಜಗತ್ತೆಲ್ಲ ಏನು ಪರಮಾತ್ಮನ ಸ್ವರೂಪ. ಜಗವಂದೊಡಂ ತಾನು ಜಗದಾತ್ಮರು. ನಾವು ನೀವುಗಳು ಪಶು ಪಕ್ಷಿಗಳು ದೇಹಗಳ ಬೆನ್ನಿದ್ರು ಒಳಗಿರುವ ಆತ್ಮ ಏನಾಗಿತ್ತು ನೋಡು. ನಮ್ಮೂರಾಗ ಒಂದು 100,000 ಮನಿ ಅದಾವ, ಅದರಾಗನು ಇದೇ ಆಕಾಶನ ಐತಿ. ನಿಮ್ಮೂರಾಗನು ಇದೇ ಆಕಾಶ. ನಮ್ಮೂರಾಗಿನ ಆಕಾಶ ಬೇರೆ, ನಿಮ್ಮೂರಾಗಿನ ಆಕಾಶ ಬೇರೆ ಅಂದ್ರೆ ಹೋಗ್ತೀರಿ ನೀವ? ಅದಂತದು ಎಲ್ಲಿದೆ ಆಕಾಶ? ಹಾಗಾದ್ರ ಜಗದಾತ್ಮರು ಅಂತ ನಮ್ಮಲ್ಲಿ ಒಂದು ಬೇರೆ, ನಿಮ್ಮಲ್ಲಿ ಒಂದು ಬೇರೆ ಅಂತ ಹಿಂಗ ಆತ್ಮದ ಪ್ರವೇಶ ಇಲ್ಲ ಎಲ್ಲದರಲ್ಲಿ ಹಾಸೋಕಾಗಿ. ಅದಕ್ಕ ಪರಮಾಣು ರೂಪವಾದೆನ್ನನು ಪರಿಪೂರ್ಣವೆನಿಸುತ್ತಾವುದು ಗುರುವರ್ಯನಿನ್ನ ಸುನು. ನಾನು ಮೊದಲ ನನ್ನ ಶರೀರದೊಳಗೆ, ಈ ಶರೀರ ಎಲ್ಲ ನಾನಂತೂ ತಿಳಿದು ಅಜ್ಞಾನ ಇದ್ದದ್ದು. ಜೀವ ಒಂದು ಎಲ್ಲೋ ಮೂಲ್ಯಾಗೈತೆ ತಿಳ್ತಾನೆ. ಇಲ್ಲೈತೋ ಇಲ್ಲೈತೋ ಎಲ್ಲೈತಿ ಗೊತ್ತಿಲ್ಲ. ಹಂಗಾದ್ರೆ ಈಟ ಪರಮಾಣು ರೂಪವಾದೆನ್ನನು ಪರಿಪೂರ್ಣ ಎಲ್ಲರಲ್ಲಿ ತುಂಬಿಬಿಟ್ಟಂತೆ. ಈಟ ಚೂಜಿ ಹಿನ್ನೆಗಿದ್ದ ಆಕಾಶ ತೆಗೆದು ಬಿಟ್ಟೆ ಅಂದ್ರೆ ಏನಾಗ್ತೈತದ ಆಕಾಶ ಅದೆಲ್ಲೆಲ್ಲ ಐತೆ. ಹಂಗಾದ್ರೆ ನಮ್ಮ ಈ ಭಾವನೆ ಅಳಿತು ಅಂತಂದ್ರ ಜಗದಾತ್ಮರು ತಾನು ಜಗದೀಶನು ತಾನು ಮಾಡಿದಂತ ಪರಮಾತ್ಮ ಈ ಜಗತ್ತನ್ನು ಎಷ್ಟು ಸೃಷ್ಟಿ ಮಾಡ್ಯಾನ ನೋಡಿ. ಅನೇಕ ಬಗೆಯ ಸೃಷ್ಟಿ. ನೀವೆಲ್ಲ ತಣ್ಣಕೊಂಡಿರ್ತೀರಿ, ಅದಕ್ಕ ನಾವು ನಿಮ್ಮ ಮುಂದೆ ಹೇಳಾಕ್ ಬರೋದು. ನಮ್ಮ ಜೋಡಿ ವಿಪರೀತ ಬರ್ತಾರ, ಅದನ್ನೇ ಮಾಡೋದು ಏನ್ ಕೊಳೆಂಗತ್ತ ಅವಾಗ. ಹಿಂಗ್ ಕೇಳ್ತಾರ, ಪರಮಾತ್ಮ ಸೃಷ್ಟಿ ಮಾಡುದು ಏನ್ ಕೊಳೆಂಗ. ಮತ್ ನೀ ಸಂಸಾರ ಮಾಡು. ನಾವು ಅಜ್ಞಾನಿ ಇದೀವಿ ಒಬ್ಬ, ನಮಗ್ ಯಾಂಡ್ರ ಬೇಕು, ಮಕ್ಳು ಬೇಕು, ರೊಕ್ಕ ಬೇಕು. ಅವನು ಹಂಗ ಅಜ್ಞಾನಿ ಅನ್ನೋ ನಾವು ಒಪ್ಕೋತೀವಿ. ಅವ ಅಜ್ಞಾನಿ ಅನ್ನು ಸರ್ವಜ್ಞದಾನ ತಿಳ್ತಿ ಮತ್ತೆ ಯಾಕೆ ಮಾಡಿ ಹಿಂಗೂ ವಿಚಾರ ಮಾಡ. ನೀವು ಅದಕ್ಕೆ ಹಂಗ ವಿಚಾರ ಮಾಡಂಗಿಲ್ಲ ನಾನು ನಾವು ಮತ್ತೆ ಹೇಳ್ಬೇಕು. ಹಂಗಾದ್ರೆ ತಿಳಿಯಾವ ನೀವು ಒಬ್ಬದಿ, ನಿನಗ್ ಒಬ್ಬಗಿದ ಪರಮಾತ್ಮ ಸೃಷ್ಟಿ ಎಲ್ಲ ಒಂದೇ ರೀತಿ ಮಾಡಬಾರ್ದು. ನಿನ್ನ ಬಿಟ್ರ ಪ್ರಪಂಚ ಮಾಡೋರು ಎಷ್ಟು ಮಂದಿ ಅದಾರು? ಮನುಷ್ಯಾಣಂ ಸಹಸ್ರೇಚು ಅಂದಾರ. 999 ಮಂದಿ ಅಲ್ಲ ಸಂಸಾರ ಮಾಡೋದು. ಒಬ್ಬ ಮಾತ್ರ ತಿಳಿದಿ ಅವ್ರಿಗೆ ಈ ಪ್ರಪಂಚ ಮಾಡ್ಬೇಕಾಗಿತ್ತು ಅವ್ರ ಕರ್ಮಕ್ಕನುಸಾರ.
ಯಾಕ ಅವ್ರ ಈ ಕಡೆ ಬರಂಗ ಇಲ್ಲ ಅವ್ರ ಇಲ್ಲೆಲ್ಲಾ ಹುಟ್ಟಿದವ್ರೆಲ್ಲ ತಿಳಿಯತಾರೇನು ತಿಳಿತಿದ್ರೆ ಇಷ್ಟ ಯಾಕೆ ಮಂದಿ ಎಲ್ಲಾ ಸುತ್ತರಿಗೆ ಇಲ್ಲಿ ಬರ್ತದೆ ಏನೋ ನಮ್ಮದು ಸುಕೃತಾತಿಶಯ ಜಗಿತ ಅಲ್ಲಿ ಖುಷಿ ಹಂಗಾದ್ರೆ ಈ ಜಗತ್ತನ್ನು ಮಾಡಿದಂತ ಪರಮಾತ್ಮ ಅವನು ನಾನ ಜಗವೆಂದೊಡಂ ತಾನ್ ಜಗದಾತ್ಮರುಂ ತಾನ್ ಜಗದೀಶನಂ ತಾನ್ ಎಂದು ಬಗೆವಾತನು ಹಂಗಾದ್ರೆ ಜ್ಞಾನ ಎಷ್ಟು ಉತ್ತಮ ನಮ್ಮನ ಅವರು ಬಸವಣ್ಣವ್ರತರು ಜ್ಞಾನದಾಗ ಅಯ್ಯಾ ಎಂದೊಡೆ ಸ್ವರ್ಗ ಓ ಎಂದೊಡೆ ನರಕ ನಮ್ಮನ್ನು ಬಿಟ್ಟು ಇನ್ನುಳಿದವರನ್ನು ನಮಗೆಷ್ಟು ಗೌರವಾನ್ವಿತವಾಗಿ ಬೇಕಾಗಿತ್ತು ಅಷ್ಟ ನಾವು ಅವ್ರಿಗೆ ಗೌರವ ಕೊಟ್ರೆ ಎಷ್ಟು ಹೃದಯ ನಮ್ಮನ್ನ ಬಿಡ್ತೈತಿ ಉತ್ತಮ ಒಂದದ ನಾನು ಉತ್ತಮ ಕನಿಷ್ಠ ಅಂದ್ರೆ ಎಲ್ಲೋ ಹಿಂದೆ ಅಂದ್ರೆ ಅದ ನರಕ ಚಾಲು ದೃಷ್ಟಿ ಎಷ್ಟು ದೃಷ್ಟಿ ವಿಶಾಲವಾದ ಹಂಗಾದ್ರೆ ಉತ್ತಮವಾದದ್ದನ್ನ ನಮಗೆಲ್ಲ ತಿಳಿಸಿ ಅದನ್ನ ತಿಳಿದಿವಂತಂದ್ರ ಯಾರ ಜೋಡಿನೂ ಏನಿಲ್ಲ ರಾಗನೂ ಇಲ್ಲ ದ್ವೇಷನೂ ಮತ್ತೆ ಈ ರಾಗದ್ವೇಷಗಳ ಎಲ್ಲಿ ಸ್ವಾರ್ಥ ಮನಿ ಮಾಡೈತಿ ನೋಡು ಅಲ್ಲಿ ಹೆಚ್ಚು ನಿಸ್ವಾರ್ಥ ಭಾವನೆ ನಮ್ಮನ್ನ ಈ ಶರೀರ ಹೋಗೋ ತನಕ ನಿಸ್ವಾರ್ಥ ಭಾವನೆಯನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಗೆ ಯಾರು ವೈರಿಗಳದಾರ ನಮ್ಗೆ ಯಾರು ಮಿತ್ರರಿದ್ದಾರು ಅದಕ್ಕ ಉತ್ತಮ ಪವಿತ್ರಮಿದ ಮುತ್ತಮ ಈ ಇಂಥದ್ ಹೇಳು ಜ್ಞಾನ ನಮಗ್ ಪ್ರತ್ಯಕ್ಷನೇ ಆಗಂಗಿಲ್ಲ ಹೆಂಗ್ ಮಾಡೋದಿಲ್ಲ ಈಗ ಇದನ್ನ ನಮ್ ಮುಂದಿಟ್ಟು ಮೈಕ ಇದನ್ನ ನೋಡ್ತೀವಿ ನಮಗ್ ಜ್ಞಾನ ಆಗತ್ತೆ ನೀ ಹೇಳುವಂತ ಜ್ಞಾನ ನಮಗ ಆಗಂಗ ಇಲ್ಲ ಪ್ರತ್ಯಕ್ಷನೇ ಗೊತ್ತಿಲ್ಲ ಹೆಂಗ ಪ್ರತ್ಯಕ್ಷ ನೋಡು ಹೆಂಗ ನೋಡು ವಿಷಯವಾಗಿ ನೋಡಬೇಡ ವಿಷಯಿಯಾಗಿ ನೋಡು ದೃಶ್ಯವಾಗಿ ನೋಡಬೇಡ ದೃಷ್ಟಾರೂಪದಿಂದ ನೋಡು ನೋಡುದೆಲ್ಲ ಕಣ್ಣ ಐತಿ ಹಂಗಾದ್ರೆ ಕಣ್ಣು ಹೆಂಗ ನೋಡ್ತೈತಿ ತೋರ್ಸಂದ್ರ ನೋಡುದ ಕಣ್ಣ ತಿಳ್ಕೊಳ್ಳೋದ್ ನಾವು ಕಣ್ಣು ತೆಗದ್ ಹಿಂಗ ನೋಡ್ತೈತಿ ತೋರ್ಸಾಕ್ ಹೋದಿವ ಅಂದ್ರ ಅಲ್ಲ ಅದನ್ನ ಏನ್ ತಿಳ್ಕೊಳ್ಳೋದು ಎಲ್ಲಾ ನೋಡ್ತೈತಿ ನೋಡುದ ಕಣ್ಣು ಹಂಗಾದ್ರೆ ಇದನ್ನೆಲ್ಲ ದೃಶ್ಯವಾಗಿ ಕಾಣ್ತೈತಿ ಅಂದ್ರೆ ನಾನು ದ್ರಷ್ಟ ಅದನ್ನ ಅನ್ನೋದ್ರಿಂದ ದ್ರಷ್ಟಾರೂಪದಿಂದ ನೋಡು ಪರವಸ್ತು ನಿನಗೆ ಪರೋಕ್ಷನ ದೃಶ್ಯ ವಿಲಕ್ಷಣ ದಿಂಪುರು ಇಟ್ಟು ವಶ್ಯಮಿದೆಂದೆನಿಲ್ಲ ಇಲ್ಲ ನಿಜವೇ ಕಾಣುವುದಿದಿರಿಟ್ಟಂತೆ ಸುಜನ ನಿಕರಗತ ಮಾಣಿಕದಂತೆ ಏನ್ ಒಂದ ಎರಡ ಇಲ್ಲ ಹೇಳ್ತಾರಲ್ಲ ದರುಶನ ಮತವಾರು ಕಾಣದರಸುವ ಪರತತ್ವದಿರವನಿಂದೆನಗೆ ಕಣ್ಣಾರಿ ಕಾಣಿಸು ಇಲ್ಲ ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದಿರವನರಿದು ನಿತ್ಯ ಸುಖಿಯಾದಿ ಅಪರೋಕ್ಷ ಆಗ್ಲಿಲ್ಲ ಅಂದ್ರ ಅವ ಹಂಗ ಮಾಡ್ತಾನ ಇಲ್ಲ ನಮಗೆಲ್ಲ ಆಗಿಲ್ಲ ಆದ್ರ ನಮ್ಮ ಹೃದಯ ಹೆಂಗ್ ಬರ್ತೈತಿ ಅಂತಂದ್ರ ಹಿಂಗ ಲವ್ ಅದಕ್ಕ ಏನಾಗೈತಿ ಪ್ರತ್ಯಕ್ಷವಾಗಿ ಇಲ್ಲ ಇವನ ಭಗವಂತನ ಇನ್ 13ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ ಜ್ಞಾನಂ ಜ್ಞೇಯಂ ಯತ್ತಂ ಪ್ರೋಕ್ಷಾಮಿ ಯಜ್ಞಾತ್ವ ಮೋಕ್ಷಶೇ ಶುಭ ಪರವಸ್ತು ಜ್ಞೇಯವಾಗಿ ಹಂಗಾದ್ರೆ ಜ್ಞೇಯ ಆಗಿತ್ತಂದ್ರ ದೃಶ್ಯ ಅಲ್ಲ ಅದನ್ನ ಏನ್ ಮಾಡು ವೃತ್ತಿ ವ್ಯಾಪ್ತಿಯಿಂದ ನೋಡ ಫಲವ್ಯಾಪ್ತಿಯಿಂದ ನೋಡ್ರಿ ನಿಮ್ಗೆ ಸಾಧ್ಯ ಫಲವ್ಯಾಪ್ತಿ ವೃತ್ತಿ ವ್ಯಾಪ್ತಿ ಇವೆಲ್ಲ ತರ್ಕ ಸಮ್ಮತವಾದಂತ ವಿಚಾರಗಳು ಇಂತ ಅತಿ ತರ್ಕ ಮಾಡಕೈತಾನೆ ಇವಾಗ ಇದನ್ನ ಹೇಳಬೇಕಾಕೈತಿ ಇದನ್ನ ಹೇಳಕತ್ತಾನ ಅದ್ಯಾನ್ ವೃತ್ತಿ ವ್ಯಾಪ್ತಿ ಅತ್ತ ಫಲವ್ಯಾಪ್ತಿ ಅತ್ತ ತಾಕ್ಷ್ಣ ಹೇಳುವ ಮರ ನಮಗ ಇವು ನಮ್ಮ ಸಂಸಾರದೊಳಗ ಆಯುಷ್ಯನು ಕಡಿಮೆ ಐತಿ ವೃತ್ತಿ ವ್ಯಾಪ್ತಿ ಫಲವ್ಯಾಪ್ತಿ ಹೇಳ್ಕೊತ ಅಂದ್ರೆ ಇವ್ರನ್ನೆಲ್ಲ ಹೆಂಗ್ ನೋಡುದು ಮತ್ ತರ್ಕ ಯಾಕೆ ಮಾಡ್ತೇವ ನೀನ ಬ್ರಹ್ಮ ತಿಳಿದ್ ಬಿಡೋದಿಲ್ಲ ಅದಕ್ಕೆ ಹೆಚ್ಚು ತರ್ಕ ಮಾಡ್ತೇವ ಅಂದ್ರ ಅದನ್ನ ಕೇಳಾಕ ಹಂಗಾದ್ರೆ ಹೇಳ್ಬೇಕು ಏನ್ ಒಂದ್ ಕಪಾಟ ಹೇಳ್ತಾರ ವೃತ್ತಿ ವ್ಯಾಪ್ತಿ ಫಲವ್ಯಾಪ್ತಿ ದೃಷ್ಟಾಂತ ಒಂದ್ ಕೊಡ್ತಾರು ಕಪಾಟದೊಳಗ ರೊಕ್ಕನೂ ಇಟ್ಟದಿವಿ ಬಂಗಾರು ಇಟ್ಟದಿವಿ ವಜ್ರನು ಇಟ್ಟದಿವಿ ವಜ್ರ ಒಂದ್ ಇದ್ರೊಳಗ ಒಂದ್ ಸ್ಥಾನದೊಳಗ ಬಂಗಾರ ರೂಪಾಯಿ ಇಟ್ಟದಿವಿ ಬಂಗಾರ ರೂಪಾಯಿ ನಾವ್ ಹಿಂಗ ಟ್ರೇಜರಿ ತೆಗದ್ರ ನೋಡ್ಬೇಕಾದ್ರೆ ಬೆಳಕಿನ ಸಾಯಿ ಬಂಗಾರ ಹೋಗ್ಬೇಕಂದ್ರ ಬೆಳಕ್ ಹಚ್ಬೇಕಂದ್ರ ಕಪಾಟದಾಗ ಅವ್ ಕಪಾಟ ಮುಂದೆ ಇಡ್ತೀವ ನಾವ್ ಮುಂದಿಟ್ರೆ ಬೇರೆ ಬೇರೆ ಆಗ್ತೈತಿ ದೇವ್ರ ಕೋಲ್ಯಾಗ ಗುಪ್ತವಾಗಿ ದುಡ್ಡ ಎಲ್ಲ ಎಲ್ಲಿ ಹಿಡಿದು ಗುಪ್ತ ಹಂಗಾದ್ರೆ ಅಲ್ಲಿ ಬೆಳಕಿನ ಸಾಯಿ ಬೇಕ ನಮ್ ಕಣ್ಣ ಅದನ್ನ ರೊಕ್ಕ ನೋಡ್ತೈತಿರಿ ಇದ ಇಷ್ಟ ಐತಿ ಗೊತ್ತಾಗಲಿಕ್ಕಾಗಿ ಬ್ಯಾಟ್ರಿ ಹಿಚಿಕಿದೀವ ಅಂದ್ರನ ರೊಕ್ಕ ತಪ್ಪು
ಇದಕ್ಕೆ ಫಲವ್ಯಾಪ್ತಿ ಅದ. ಏನ ವಿಷಯ ಅದ, ರೊಕ್ಕ ಏಯ್, ಕಣ್ಣ ಬ್ಯಾಟ್ರಿ ಜ್ಞಾನ, ಒಳಗ ರೊಕ್ಕ ಬೇಕಾದವ ಅನ್ನುವಂತ ಜ್ಞಾತೃ ಮೂರು ಕೂಡ್ರ ಫಲವ್ಯಾಪ್ತಿ ಆಗ್ತೈತೆ. ನೀವ್ ಏನ ಮಾಡಿದ್ರು ಇವು ಮೂರು ಬೇಕ ನಮ್ಮ ಜೀವನದಲ್ಲಿ. ಹಂಗಾದ್ರ ಅದನ್ನ ಯಾವ ವಜ್ರದಾಗ ಇಟ್ಟಿದೀವಿ ಅದನ್ನ ತೆಗೆದ್ರ ಬ್ಯಾಟ್ರಿ ಅವಶ್ಯಕತೆ ಇಲ್ಲ. ಏನ್ ಮಾಡ್ತೈತಿ, ನೇರವಾಗಿ ಕಣ್ಣು ಅದ್ರ ಸಣ್ಣ ಸ್ವರೂಪದ ಬೆಳಕೈತಿ ಅದ್ರದ, ಆ ಕಣ್ಣಿನಿಂದ ನಮಗ್ ವಜ್ರ ಜ್ಞಾನ. ಹಂಗಾದ್ರ ನಾವು ದೈನಂದಿಕವಾಗಿ ನಾವು ಆ ಆತ್ಮದನ್ನ ಬೆಳಕನ್ನ ಪ್ರಯೋಗ ಮಾಡ್ತಿದ್ರು ವ್ಯವಸ್ಥೆ ಏನಾಗೈತಿ, ಈ ಅಂತಃಕರಣ ಅನ್ನೋದೊಂದು ಏನ್ ಮಾಡ್ತೈತಿ, ಹೊರಗ ನಮ್ಮನ್ನ ಬೆಳಕಿಗೆ ತಬ್ಬತೈತಿ. ಎದ್ದಿವಂದ್ರ ಆನಕಶಿಕಾಗ್ರ ಪರ್ಯಂತರವಾಗಿ ಇದು ಏನ್ ಮಾಡ್ತೈತಿ, ಹೊರಗ ಸೂರ್ಯ ಬೆಳಕದಿಂದ ಅವನು ನೋಡಿ ಇವನ್ ನೋಡಿ ಜೀವ ಮತ್ತಿದನ್ನ ಪ್ರಮಾತೃ ಪ್ರಮಾಣ ಪ್ರಮಿ ವ್ಯವಹಾರವನ್ನು ಮಾಡ್ಲಕ್ಕೆ ಇದನ್ನ ಮಾಡ್ತೈತಿ. ಗುರುಗಳು ಏನ್ ಮಾಡ್ತಾರೋ ಇದನ್ನ ವೃತ್ತಿ ಒಳಗೆ ತಿರುತ್ತಾರ. ಮೆಲ್ಲ ಮೆಲ್ಲ ಒಳಗೆ ತಿರುಗಿದಾಗ ಈ ಸೂರ್ಯನ ಬೆಳಕನ್ನು ಕೊಳೆಯಲ್ಲ, ಕಣ್ಣಿನ ಬೆಳಕನ್ನು ಕೊಳೆ, ಆ ಸಾಕ್ಷಿ ಚೈತನ್ಯದ ಬೆಳಕಿನಿಂದನ ಅದನ್ನ ನೋಡೋದಕ್ಕೆ ಏನಂತಾರೋ ಇದಕ್ಕ ದೃಶ್ಯ ವಿಲಕ್ಷಣ, ಇದಕ್ಕೆ ವೃತ್ತಿ ವ್ಯಾಪ್ತಿ ಅದ. ಇದಕ್ಕೆ ಪ್ರಮಾತೃ ಪ್ರಮಾಣ ಪ್ರಮೇಯಗಳು ಬೇಕಾಗಿಲ್ಲ. ಯಾಕಂದ್ರ ತಾನು ಸ್ವಂತ ಪ್ರಮಾಣದ. ಹಂಗಾದ್ರೆ ಈ ಜೀವ ಆ ಆತ್ಮ ಚೈತನ್ಯದಲ್ಲಿ ವಿಲೀನ ಆಗ್ತದೆ. ಯಾವಾಗ ಹೊರಗೆ ಬಂದು ಮತ್ತ ಅಂತ ಜೀವನ ಮಾಡ್ಬೋದು. ಇದಕ್ಕೇನಂತಾರೋ ಇದಕ್ಕ ವೃತ್ತಿ ವ್ಯಾಪ್ತಿ ಅದ. ಈ ದೃಷ್ಟಿಕೋನದಿಂದ ನೋಡ್ನಿ ಪ್ರತ್ಯಕ್ಷನ ಮತ್ತು ಪ್ರತ್ಯಕ್ಷ ಆಕೈತ್ತ ಸದ್ಗುರುಗಳನ್ನ ಮಾಡ್ಕೊಳ್ಬೇಕು. ಪ್ರತ್ಯಕ್ಷನ ಆಗ್ಲಿಲ್ಲ ಅಂತಂದ್ರೆ ಏನ್ಪಾ, ನಮಗ ಅಮೇರಿಕದ ಆಚೆ ಕಡೆ ಮಾವಿನಕಾಯಿ ಹಾಕವ್, ಬಂಗಾರದು ಹಾಕಾವತ್ತಿ, ಇಲ್ಲಿ ಹೇಳ್ರ ಬಂಗಾರದು ಆದ್ರ ಎಂದರೆ ಮಾವಿನಕಾಯಿ ಹಾಕಿರ್ಬೇಕು ಬಿಡ್ತಾರೆ. ಅದ್ಗ ಪ್ರಚಲಿತವಾಗಿಲ್ಲಲ್ಲ, ಅದು ಬರೀ ಕೇಳೋದಷ್ಟ. ಹಂಗಾದ್ರ ಇದು ಶಾಸ್ತ್ರ ಬರೇ ನಿನ್ನ ಮುಕ್ತನನ್ನಾಗಿ ಮಾಡ್ದೈತೆ ಕೇಳುದಷ್ಟ, ಅದ್ರ ಯಾರ ಅಂಟ್ಕೋಬೇಕು ಇದಕ್ಕ? ಹಂಗಾದ್ರೆ ಏನಕ್ಕತಿ, ಪ್ರತ್ಯಕ್ಷಾವಗಮ, ಪ್ರತ್ಯಕ್ಷದಲ್ಲಿ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ಆದಾಗ ಏನೆಂದು ಕೇಳುವೆನು ಪರಮಾನಂದ ವೆನಗಾದ ಅದವ ನಾನು ಆಗ್ತೈತಿಲ್ಲೋ ಅಂತಂದ್ರೆ ಆಗ್ಲೇಬೇಕಾದ್ರದ್ದು ವ್ಯವಸ್ಥೆನ ಹಂಗೈತಿ. ಹಂಗಾದ್ರೆ ಈ ನಾನು ಹೇಳುವಂತ ಜ್ಞಾನ ಏನರೇ ದೂರ ಇರ್ಬೇಕಲ್ಲಪ್ಪ, ಆಗಂಗಿಲ್ಲ ಅಂತ ಪ್ರತ್ಯಕ್ಷವಾಗಿ. ಆದ್ರೂ ಅದಕ್ಕ ಪ್ರತ್ಯಕ್ಷ ಮಾಡ್ಕೊಂಡ ಅವನೊಬ್ಬನು ಬಳಿ ಸಾರ್ಬೇಕು. ನನ್ನಷ್ಟಕ್ಕ ನಾನು ಮಾಡ್ಕೋತನಂತಂದ್ರ ಒಮ್ಮೆ ಶಬ್ದ ಜ್ಞಾನ, ಒಂದೊಂದು ಶಬ್ದಗಳ ಒಂದ ಶಬ್ದ ಅತ್ಯಂತ ಅರ್ಥ ಆಕಿರ್ತಾವ. ಎಲ್ಲಿ ಯಾವ ಅರ್ಥನ ಜೋಡಿಸ್ಕೋಬೇಕು ಅನ್ನೋದು ನಮಗ್ ಗೊತ್ತಾಗೋದು. ಹಂಗಾದ್ರೆ ಈ ಶಬ್ದದ ಅರ್ಥ, ಈ ಅರ್ಥನ ಇಲ್ಲಿ ಜೋಡಿಸ್ಕೊಂಡೆ ಅಂದ್ರೆ ನಿನಗೆ ಸರಳೀಕರಣ ಅರ್ಥ ಜ್ಞಾನ. ಸದ್ಗುರುಗಳೇ ಒಮ್ಮೆ ಶಬ್ದ ಜ್ಞಾನ ಆದ್ರೆ ಅರ್ಥ ಜ್ಞಾನ ಆಗೋದ, ಅರ್ಥ ಜ್ಞಾನ ಶಬ್ದ ಜ್ಞಾನ ಆಗುದು. ಹಿಂಗ ವಿಷಮ ಸಂದಿಗ್ಧವಾಗಿ ಬರ್ತಿತ್ತಂದ್ರ ವ್ಯಕ್ತಿ ಸರಿಯಾಗಿ ಅವತರ ಅರ್ಥಾಕಾರ ಮಾಡ್ಕೊಳಂಗಿಲ್ಲ. ಸ್ವಂತ ಮಾಡ್ರೆ ಅವರು ಸ್ವಾಮಿ ವಿವೇಕಾನಂದ ಇರ್ತಾರು, ಸ್ವಂತ ಮಾಡ್ರೆ ಅಧ್ಯಾತ್ಮದ ಅನುಭವ ಆಗುದಿಲ್ಲ. ಗುರುಗಳು ಇದ್ದಾಗನ ಆಕೈತಿ ಅಂತ ಹೇಳ್ತಾರ. ಅಂದ್ರ ಅವ ಕಲ್ತಿಲ್ ಬಿಟ್ಟಿಲ್ ಕರೆ ರಾಮಕೃಷ್ಣ ಪರಮಹಂಸರನ್ನ ಮಾಡ್ಕೊಂಡ ಅವ್ರ ನಿಮ್ಮಂಗ ಆಡು ಭಾಷೆಯಲ್ಲೇ ಹೇಳ್ತಿದ್ರ. ಇವ ಈ ಕಲಿತ ಗ್ರಾಜುಯೇಟ್ ಮಂದಿ, ಅವ್ರ ಇತಿಹಾಸ ನೋಡ್ಬೇಕು. ಅವ್ರ ಕಾಲಕ್ಕ, ಸ್ವಾಮಿ ವಿವೇಕಾನಂದರ ಕಾಲಕ್ಕನ 56 ಮಂದಿ ಎಲ್ಲ ಗ್ರಾಜುಯೇಟ್ದವ್ರ ಇದ್ರು. ಅವ್ರು ಒಂದೊಂದು ಪರೀಕ್ಷೆ ಮಾಡಿ ನೋಡ್ತಿದ್ರತ್ತ ಅವ್ರು ಯಾರನ್ನ, ರಾಮಕೃಷ್ಣ. ಯಾಕಂದ್ರೆ ವಿದ್ಯಾವಂತರ ಇವ ಹಂಗದ ನಾವು ಇಲ್ಲೂ ನೋಡ್ಬೇಕು. ನೋಡ್ಲಕ್ ಎಲ್ಲದರಲ್ಲಿ ಯಶಸ್ವಿ ಆದಾಗ ಅವರೆಲ್ಲ ಪೂರ್ಣ ಪರವಸ್ತು ಅಂತ ಹೇಳಿ ಏನ್ ನಂಬಿ ಬಿಟ್ರು, ಜಗತ್ತಿನ ಕಡೆ ವಿಚಾರ ಮಾಡಿ ನಾವೆಲ್ಲ ಬಾಳ್ ಓದಿದೀವ. ಸ್ವಾನುಭವಕ್ಕನ ಹೆಚ್ಚೈತ್ಲ ತತ್ವದ ಶಾಸ್ತ್ರ, ಸ್ವಾನುಭವಕ್ಕೂ ಒತ್ತಾಸಿ. ಅದಕ್ಕಾಗಿ ಪ್ರತ್ಯಕ್ಷಾವಗಮ ಧರ್ಮ, ಪ್ರತ್ಯಕ್ಷಾವಗಮ ಮತ್ತ ಧರ್ಮವನ್ನ ವಿರುದ್ಧವಾಗಿ ಶಾಸ್ತ್ರ ಹೇಳಂಗಿಲ್ಲ. ಧರ್ಮವನ್ನು ಮೀರಬಹುದು, ಧರ್ಮವನ್ನು
ವಿರುದ್ಧವಾಗಿ ನಾವು ತತ್ವವನ್ನು ತಿಳಿದು ಧರ್ಮಕ್ಕೆ ವಿರುದ್ಧವಾಗಿ ಪರಮಾತ್ಮ ಇದ್ದ ಯಾವ ಶ್ರೀಕೃಷ್ಣ ಪರಮಾತ್ಮ, ರಾಮ ವಿಷ್ಣು ಭಗವಂತ, ಗುರುಗಳನ್ನ ಯಾಕೆ ಮಾಡ್ಕೊಂಡ್ರು? ಧರ್ಮಕ್ಕೆ ವಿರುದ್ಧ. ಹಿಂದಿನ ಅವ್ರು ಬಾಳ್ ಮಾಡಿ ಅವ್ರನ್ನ ಮಾಡ್ಕೊಲಿಲ್ಲ ಅಂದ್ರೆ ಎಲ್ಲಿ ಗುರು ತರ್ತೀವಿ? ಹೋಗೋ ನೀನ್ ಹೋಗ್ ಸುಮ್ಕೊಂಡ್ ಹೋಗ. ನಾ ಎಷ್ಟ್ ಕಲ್ತಾನೆ ಗೊತ್ತೈತೇನ? ನಾ ಎಮ್ಮೆ ಮಾಡಿಕೊಡ್ತಾನೆ ನನಗ. ಹೌದು, ಎಮ್ಮೆದು ವಿದ್ಯಾನ ಬೇರೆ, ಅಧ್ಯಾತ್ಮ. ಇನ್ನೇನ ಎಮ್ಮೆ ಮಾಡ್ಕೊಂಡಾಗ ಹೇಳುವ ಅರ್ಥಗಳು ತಟ್ನ ನಮಗ್ ಹೊಳಿಬಹುದು. ಅಷ್ಟು ಜನಸಾಮಾನ್ಯ ಒಂದಿಷ್ಟು. ಆದ್ರ ಅಧ್ಯಾತ್ಮದ ವ್ಯವಸ್ಥೆ ಆಗ್ಬೇಕಾದ್ರೆ ಬೇಕು. ಹಂಗಾದ್ರೆ ಧರ್ಮವನ್ನು ಮೀರ್ಲಿಲ್ಲ ಅವ್ರು ಗುರುಗಳು. ಎಷ್ಟೋ ನೋಡ್ರಿ ನೀವು ಮಹಾಭಾರತ ನೋಡಿ, ಕೃಷ್ಣ ಪರಮಾತ್ಮನಲ್ಲ. ಪರಮಾತ್ಮ ಯಾರಿಗೆ ಯಾಕೆ ನಮಸ್ಕಾರ ಮಾಡ್ಬೇಕು? ಕುಂತಿದೇವಿಗೆ ಎಷ್ಟೋ ನಮಸ್ಕಾರ. ಯಾರು? ಸೋದರ. ಇದೆಲ್ಲ ಏನು? ಧರ್ಮದ ಒಂದು ತೆಳಗಿನ ಅಂತಸ್ತರದ ಒಂದು ಚೌಕಟ್ಟು. ಮ್ಯಾಲ ಜ್ಞಾನೋದಯ ಆಗೈತಿ ಅಂತ ಹೇಳ್ತಿರಂದ ಅಕ್ಯಾನ್ ಬಿಡಿ ಕ್ಯಾನ್ ಬಿಡ ಅಂತ ಹೇಳಕ್. ಧರ್ಮದ ವ್ಯವಸ್ಥೆದ ಮೇಲೆ ಜ್ಞಾನ ನಾವು ಅರ್ಧಂಬರ್ಧ ತಿಳಿದಿದ್ದೀವಿ ಅಂತಂದ್ರ ನಾವ್ ಯಾವ್ದಾರ ಯಾನಾರ ಜೋಡಿಸ್ಕೊಂಡು ಹೆಂಗಾರ ಅರ್ಥ ಮಾಡ. ಅದಕ್ಕ ಧರ್ಮದ ವ್ಯವಸ್ಥೆದೊಳಗನ ಜ್ಞಾನೋದಯ ಐತಿ ಹೊರತಾಗಿ ಧರ್ಮವನ್ನು ಮೀರ್ತೈತಿ. ಧರ್ಮಕ್ಕೆ ವಿರುದ್ಧ ಅಲ್ಲ. ಜ್ಞಾನ ಧರ್ಮಕ್ಕೆ ವಿರುದ್ಧ ಅಲ್ಲ, ಆದ್ರೆ ಧರ್ಮವನ್ನ ಮೀರ್ತೈತಿ. ಅದಕ್ಕಾಗಿ ಧರ್ಮ್ಯಂ, ಧರ್ಮ ಅತ್ಯಂತ ನಮಗ್ ಇಲ್ಲ ಅಂತಂದ್ರೆ ನಾವು ಹೋಗಿ ನೋಡ್ಬೇಕು. ಎಷ್ಟೋ ನಮ್ಮ ಕುಟುಂಬದಲ್ಲಿ ತಾಯಿ ಅಂತ ನಾ ಜ್ಞಾನೋದಯ ಐತಿ ಅಂದ್ರೆ ತಾಯಿನಲ್ಲ. ನಾ ಬ್ರಹ್ಮ ಆಗೇನಿ ಅಂತ ಹೇಳಿ ನಾ ತಾಯಿಯನ್ನ ಬಗ್ಗೆ ವಿಪರೀತವಾಗಿ ವರ್ತನೆ ಅಲ್ಲೇನ ನ ಮಾತಾನ ಪೀತಾನ ಅಂತ ಹಿಂಗ ಗತೈತಿ ಅಂದ್ ಬಳಕಂತಂದ್ರೆ ನಾವು ವಿಪರೀತ ಮಾಡ್ಕೊಂಡು ಕೂತೀವಿ ಅಂದ್ರೆ ಆ ಜ್ಞಾನ ನಮ್ಮದು ಎಂದೂ ಪರಿಪೂರ್ಣ ಜ್ಞಾನ. ಪರಿಪೂರ್ಣ ಶರೀರ ನೀ ಜ್ಞಾನ ಆಗೈತಿ, ಮತ್ ಶರೀರ ಯಾಕೆ ಇಟ್ಕೊಂಡು ಕೂತಾ ಇದಿ? ಹತ್ವಾಟ್ ಬಿಡ್ಲ ಏನಂದ್ರ ಇದೈತೆ ಅನ್ನತಕ್ಕ ಧರ್ಮದ ವ್ಯವಸ್ಥೆಯನ್ನು ಸಿಕ್ಕಾಪಟ್ಟೆ ವರ್ತನೆ ಮಾಡ. ಸಿಕ್ಕಾಪಟ್ಟೆ ವರ್ತನೆ ಮಾಡ್ತಾನಂತಂದ್ರೆ ಹಂಗ ಸಿಕ್ಕಾಪಟ್ಟೆ ವರ್ತನೆ ಮಾಡಿದವ್ರನ್ನು ನೋಡಿದ್ವಿ. ಒಬ್ಬ ದೇವ್ರಕೊಂಡ ಅವ್ರ ಹಂಗ ನಿನಗ್ ಬಂದಿತ್ತಂದ್ರ ಬಿಡೋಗ್ ನೀನು. ನೀ ಬಿಡಾಕ ಅವ್ರನ್ನ ಜೋಡ್ಸ್ಕೊಳಕತ್ತೀವಿ. ಅವ್ರಂಗ ಆಚಾರ ಯಾಕೆ ಜೋಡ್ಸ್ಕೊಳಿ? ಅವ್ರ ಹಸದ್ರ ರೋಜ್ ತಿತ್ತಿದ್ರ ರಾಡಿ ತಿನ್ನು ನೀನು. ಅವ್ರಂಗ ಧರ್ಮ ಮೀರೋ ನಮಗೇನ. ಹಂಗಾದ್ರೆ ಮಾನವ ಸ್ವಾರ್ಥದಿಂದ ಅವ್ರನ್ನ ತನಗ್ ಹೋಲ್ಸ್ಕೊಳಕ್ ಅಷ್ಟ ರೀತಿಯಿಂದ ಮಾಡ್ತಾನ. ಆ ಸರ್ವಾಂಶದಿಂದ ನೋಡಂಗಿಲ್ಲ. ನಾಯಿ ಸತ್ತು ಬಿದ್ದಿತ್ತ, ನಾಯಿ ಚಲೋ ನಾಯಿ ನೀವು ಏನ ಕಮ್ಮ ಕಣ್ಣೀರ್ ನಾನೋ ಮಗನ ಅಳಾಕತ್ತೈತಿ. ಯಾಕಪ್ಪ ನಾಯಿ ಅಂತ ಜಾಡ್ಸಿ ಒಂದು ವಾದ್ರತ ಎದ್ದು ಕಿವಿಗ ಹೇಳ್ತಾರೆ. ತಾಕತ್ತಾಟ ನಿನ್ನಲ್ಲಿದ್ರ ಅವ್ರಂಗ್ ಮಾಡ. ನಾಯಿ ವಾದ್ರು ಮಾಡ್ರು ಇದು ಧರ್ಮ ಮೀರಿದಂಗನಲ್ಲ. ಹಂಗಾದ್ರೆ ನಿನ್ನಲ್ಲಿ ತಾಕತ್ತಿತ್ತಂದ್ರ ಮಾಡಕ್ಕ. ಶೂದ್ರ ಮಾನವ ಜ್ಞಾನದ ಉತ್ಕೃಷ್ಟತೆಯನ್ನು ಹೇಳ್ತಾನೋ, ಆಚಾರದ ವ್ಯವಸ್ಥೆಯನ್ನು ಕೆಟ್ಟು ಬಿಡ್ತಾನಂದ್ರ ಪರಿಪೂರ್ಣ ಜ್ಞಾನ ಅಲ್ಲ. ಅದಕ್ಕ ಧರ್ಮಂ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದ ಮುತ್ತಮ ಪ್ರತ್ಯಕ್ಷಾವಗಮಂ ಧರ್ಮಂ. ಹಂಗಾದ್ರ ಸುಸುಖಂ ಏನ್ ತಪ ಮಾಡಿ ಮಾಡಿ ಜ್ಞಾನ ಆಗೋದು ನಮಗ್ ಕಠಿಣ ಐತೆ ಅಂತ ನೋಡಪ್ಪ, ಸುಲಭವಾಗಿ ಏನು ಸತ್ಕರ್ಮವನ್ನ ಮಾಡಿ ಭಗವತ್ ಸಮರ್ಪಣೆ ಮಾಡು. ಭಗವಂತನಿಗೆ ಸಮರ್ಪಣೆ ಮಾಡುವಂತ ಭಾವ ಗೊತ್ತಂದ್ರೆ ನಿನಗ ಆ ವಿವೇಕವನ್ನ ಕೊಟ್ಟು ಬಿಡ್ತಾನೋ. ತಕ್ಷಣ ಜ್ಞಾನೋದಯ ದದಾಮಿ ಬುದ್ಧಿ ಯೋಗಂ ಏನ ಮಾಮ. ಹಂಗಾದ್ರ ಸುಲಭ. ಯಾಕೆ ಸುಲಭ ಅಂದ್ರು, ಒಂದು ಯಜ್ಞ ಮಾಡ್ತಾನಂದ್ರ ಎಷ್ಟೋ ದುಡ್ಡು ಖರ್ಚಾಗತ್ತೆ. ಒಂದು ತಪ ಮಾಡ್ತಾನಂದ್ರ ಎಷ್ಟೋ ನಾವು ಕಾಲ್ ತೆಳಗ್ ಮಾಡ್ಬೇಕು, ಮ್ಯಾಲ ಮಾಡ್ಬೇಕು, ತಲಿ ತೆಳಗ್ ಮಾಡ್ಕೊಂಡು ಬೀಳ್ಬೇಕು. ಎಷ್ಟೋ ಅಗ್ನಿ ಇದನ್ನ ಮಾಡ್ಬೇಕು. ಇವೆಲ್ಲ ತಪ ಕಾಠಿಣ್ಯವಾದ್ದು. ಒಂದು ತಪ ಮಾಡ್ತಾನು, ಒಂದ್ ಯಜ್ಞ ಮಾಡ್ತಾನ, ಒಂದ್ ಕರ್ಮ ಮಾಡ್ತಾನಂದ್ರ ನಾವ್ ಇಲ್ಲಿಂದ ಶ್ರೀಶೈಲ ಮಲ್ಲಿಕಾರ್ಜುನ್ ನೋಡಕ್ ಹೋಗ್ತೀವಿ.
ಸರಳನು ಅರೆ ಸರಳ ಈಗೇನ ಕಾರ್ ಗಡಿ ಈಗಿಂದ ವಿಚಾರ ಮಾಡಿದಿ ಅವ್ ಕಾರ್ ಗಡಿಯಾಗ ಬಂದಾನ ಅವ್ನ್ ಯಾನ್ ಮಾಡ್ತೇವ ಅಂತ ಹೇಳ್ತೇನೆ ನಡ್ಕೊಂಡ್ ಅವ್ರಿಗೆ ಹೆಚ್ಚು ಫಲ ಆಗತೈತಿ ಅದು. ಹಂಗಾದ್ರ ಇದೊಂದು ತಪ ಮಾಡ್ಬೇಕಾದ್ರೆ ಇಲ್ಲಿಂದ ನಡ್ಕೋತ ಹೋಗ್ ಎಷ್ಟು ತ್ರಾಸ ಆಗತ್ತೆ. ಹಂಗಾದ್ರೆ ಇದು ಅಟ್ಟ ತ್ರಾಸ ಇಲ್ಲ ನೋಡಿ. ಸ್ವಚ್ಛ ಕೂತ್ ಕೇಳುದ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ನಿಜ ಸುಖದೋಳ ಆನಿರುತ್ತಿರ್ಪ ಹಿತವನೇ ಕೇಳು ಸನ್ಮುನಿ ಮುಖ್ಯ. ಆಕೆ ಮೈತ್ರಾದೇವಿ ಕೇಳ್ತಾಳು ನನಗ ಕರ್ಮ ಉಪಾಸನೆಗಳನ್ನು ಒಟ್ಟು ಹೇಳ್ತಾಳೆ. ಯಾಕ ಅವ್ ಮಾಡಿ ಬ್ಯಾಸತ್ತ ಬ್ಯಾಸತ್ತ ಅವನಿಗಿದೆ. ನಾ ಕರ್ಮನ ಮಾಡ್ತಂದ್ರ ಆ ಕಡೆ ಹೊರಗ ಹೋಗಿ ಹಂಗಾದ್ರ ಬ್ಯಾಸತ್ ಹೋಗಿತ್ತು ಅಂತಂದ್ರ ಏನಕತಿ ಸ್ಮೃತಿ ಮಾತ್ರ. ಈಗ ವಿಸ್ಮೃತಿ ಆಗೈತಿ ಆತ್ಮದ. ಸದ್ಗುರುಗಳು ಏನ್ ಮಾಡ್ತಾರೋ ಸ್ಮೃತಿಗ್ ತಂದು ಕೊಟ್ರ ಅವಾಗೇನಕತಿ ಅವ್ರು ದತ್ತ ಅವಧೂತರ ನಾ ರೊಕ್ಕನು ಕೊಡ್ಲಿಲ್ಲ ರೂಪಾಯಿನೂ ಕೊಡ್ಲಿಲ್ಲ ಬ್ರಹ್ಮ ಆಗಿಬಿಟ್ಟಿ ಯಾನ್ ಖರ್ಚಿಲ್ಲದ ಇದಕ್ಕೇನ್ ಖರ್ಚು ಮಾಡೋದೈತಪ್ಪ ಏನಾರು ರೊಕ್ಕ ಕೊಡುದಿಲ್ಲ ಏನ್ಪಾ ಇಂತ ಅಶ್ವಮೇಧ ಯಾಗ ಮಾಡಿದಾಗ ನಮಗ್ ಜ್ಞಾನ ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಪಾಂಡವರಿಗೆ ಆಗಿತ್ತು ನಮಗಾಗುದಿಲ್ಲ ಅದನ್ನ ಮಾಡಿ ಯಾವಾಗ ಜ್ಞಾನ ಮಾಡ್ಕೊಂಡು ನಡಿ ಸಂಸಾರ ಬಾಳ ಚಲೋ ಇರ್ತೈತಿ ಹಿಂಗೂ ಏನಿಲ್ಲ ಅಷ್ಟು ಸಂಸಾರದೊಳಗ ನೋಡ್ಬೇಕು ಉದ್ದಾಲಕ ಮಹರ್ಷಿಗಳು ಸವೇತ ಕೇತು ಅಷ್ಟೇ ಏನಾಗ್ತೈತಿ ಸರಳೀಕರಣದ ವ್ಯವಹಾರ ಅದರೊಳಗನ ಪ್ರಪಂಚಕ್ಕ ಪಾರಮಾರ್ಥಕ ಏನಾಕತಿ ಎಷ್ಟು ಪ್ರಪಂಚ ಪಾರಮಾರ್ಥಕ ಅನುಭವ ಬೇಕಾಗಿತ್ತು ನೋಡಿ ಅಷ್ಟನ್ನ ಈ ಗೃಹಸ್ಥಾಶ್ರಮ ಪೂರಕ ಮಾಡ ದಿನಕ್ಕೊಂದೊಂದಲ್ಲ ಇಂದೊಂದು ತರ ಆಯ್ತು ನಾ ಹಿಂಗಾದ್ರೆ ನೀನ್ ಹೆಂಗತ್ತು ಹಿಂಗಾಕತ್ತು ಅಂತ ವಿಚಾರ ಮಾಡಕ್ ಅಂದ್ರ ಅದು ಒಳಗ್ ವಿಚಾರದ ಶಕ್ತಿಯನ್ನ ವಿಕಾಸ ಮಾಡ್ತದೆ. ವಿಕಾಸ ಮಾಡಿದಂಗ ನಿನಗೆ ಜ್ಞಾನೋದಯ ಆಗ್ಲಕ್ಕ ಮತ್ತ ಅದಕ್ಕೇನಪ್ಪ ದುಡ್ಡಿಲ್ಲ ಖರ್ಚೇನು. ಒಟ್ಟಾರೆ ನಾನು ಹೇಳ್ತೀನಿ ಸ್ವಾಮಿ ವಿವೇಕಾನಂದರಾಗ್ಲಿ ಉಪನಿಷತ್ತಾಗ್ಲಿ ಬುದ್ಧಿ ವಿಸ್ತಾರ ಬುದ್ಧಿ ಏನಾಗೈತಿ ಅಲ್ಲಿಗಿಲ್ಲಿಗೆ ವಿಸ್ತಾರ. ಜೀವ ಏನ್ ಮಾಡಿದಂತಂದ್ರೆ ಜನಸಾಮಾನ್ಯರು ಅದನ್ನ ಬಳಸೋದು ತಮ್ಮ ಸಂಸಾರಕ್ಕೆ ಎಟ್ಟು ಬೇಕಾಗಿತ್ತು ನೋಡು ಅಷ್ಟ ಬಳಸ್ಕೊಂಡ್ರು. ಹಂಗಾದ್ರೆ ಈ ಸಂಸಾರಕ್ಕೂ ಬಳಸ್ಕೊ ಅದ ಬುದ್ಧಿಯನ್ನು ಹಿಂಗ್ ಪರಿವರ್ತನಶೀಲ ಮಾಡಿ ಇದು ಶಾಸ್ತ್ರಕ್ಕೂ ಬಳಸ್ಕೊ ಬುದ್ಧಿ ಎಷ್ಟು ಬೇಕಾಗ್ತದೆ ಸಾಕು. ಇಡೀ ಜಗತ್ತನ್ನ ತನ್ನ ಆತ್ಮ ಸ್ವರೂಪವನ್ನು ನೋಡುವಂತ ಬುದ್ಧಿ ನಮಗ ಬಲಿಸ್ತಂದ್ರೆ ಏನ ಬುದ್ಧಿ ಹಂಗಾದ್ರೆ ಇನ್ನೇನ್ ಮಾಡ್ಬೇಕಾಗಿತ್ತು ನಾವ ಹತ್ತಿ ಬುದ್ಧಿಯನ್ನು ಮಾಡ್ಕೊಂಡು ಹತ್ತಿ ಬಳಸುವಿಕೆಯನ್ನು ಬಿಡಬೇಕಾಗಿತ್ತು. ಆದ ವಿಚಾರವನ್ನು ನಮ್ಮಲ್ಲಿ ಜಾಗೃತಗೊಳಿಸಿದೆವು. ಏನ್ ನೀ ತಪ ಮಾಡಕ್ ಹೋಗ್ಬೇಡ ಗಂಟಿ ಮಾಡಕ್ ಹೋಗ್ಬೇಡ ಏನ್ ಮಾಡ ನಿನಗೆ ಜ್ಞಾನೋದಯ ಮಾತ್ರವಾಗಲದರೋಳು ಕೋಟಿ ಬಾಗಿ ಏಳು ಒಂದಕ್ಕೆ ಸಮವಾಗುತ್ತಿರ ಏನ್ ಕರ್ಮ ಗೊತ್ತೈತಿ ಮತ್ತ. ಹಂಗಾದ್ರೆ ಇದು ಸುಲಭ ಅಲ್ಲನ ಕುತ್ತು ಕೇಳುದೈತಿ ಮಾಡುವಿಕೆ ಏನಿಲ್ಲ. ಮಾಡುವಿಕೆ ಮಾಡಿ ಮುಗಿಸೇ ಇಲ್ಲಿಗೆ ಬರುದ ಮಾಡುದು ಇಟ್ಕೊಂಡು ಇಲ್ಲಿಗೆ ಬರ್ತನ ಅಂದ್ರೆ ಚಿತ್ತದ ವಿಕ್ಷಿಪ್ತಿ ಇರ್ತೈತಿ ನೀನು ಒಳಗ ಹೋಗುದಿಲ್ಲ. ಯಾನಾದ್ ನನಗ್ ತಿಳಿಯಂಗ್ ಕಾಣಂಗಿಲ್ಲ ನಾಳಿಂದ ನಾ ಏನ್ ಬರುದು ಯಾವಾಗ್ರಿ ಒಂದ್ ಸುಮ್ ತೆಪ್ತಿ ಬರ್ತನ ಹಿಂಗತೈತಿ ಜೀವ ಯಾವಾಗ್ರಿ ಒಮ್ಮೆ ತೆಪ್ತಿ. ಹಂಗಾದ್ರೆ ಯಾವಾಗ್ರಿ ಒಂದ್ ತೆಪ್ತಿ ಬಂದಾಗ ಸಂಸಾರ ಯಾವಾಗ್ರಿ ತೆಪ್ತಿ ಮಾಡ್ತಾನ ಅನ್ನಂಗಿಲ್ಲ. ಅಲ್ಲಿ ಹೆಚ್ಚು ಒತ್ತಾಯಿಸಿ ಕೊಟ್ಟಾನು ಇಲ್ಲಿ ಇದನ್ ಮಾಡ್ತಾನಂದ್ರ ಆಗೋದಿಲ್ಲ. ಸಮಾಂತರ ವ್ಯವಹಾರ ಇರ್ಬೇಕ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ. ಹಂಗಾದ್ರೆ ಈ ಪ್ರಪಂಚನು ನಮಗ್ ಮಾಡಾಕ ಅದ್ ಬಾಳ ತೊಂದರೆ ಮಾಡ್ತಿರ್ಬೇಕು ಏನಿಲ್ಲ ಬಾಳ ವ್ಯವಸ್ಥೆ ಮಾಡ್ತೈತಿ. ಒಂದ್ ನಿಮಿಷ ನಮ್ಮನ್ನ ವ್ಯರ್ಥವಾಗಿ ಹಾಳಾಗ್ಬೋದಿಲ್ಲ ಜ್ಞಾನೋದಯ ಸಮರ್ಪಕ. ಯಾಕಂದ್ರೆ ನಮಗ ಆಯುಷ್ಯ ನಿಗದಿಯಾಗಿತ್ತು ಬಳಸುದು ಕಲಿಯುವಲ್ಲಿವು ನಾವು ಅಲ್ಲೆಷ್ಟು ಕೂತು ಇಲ್ಲೆಷ್ಟು ಕೂತು ಅದನ್ನಟ್ಟು ಮಾತಾಡಿ ಇನ್ನಟ್ಟು ಮಾಡಿ ಆಯುಷ್ಯ ಖರ್ಚು ಮಾಡಕತ್ತಿದೀವಿ. ಹಂಗ ಖರ್ಚು ಮಾಡೋದನ್ನ ಇದಕ್ಕ ಖರ್ಚು ಮಾಡಿದ್ವಿ ಅಂತಂದ್ರೆ ಲೆಕ್ಕ ಆಗ್ಬೋದು. ಸುಮ್ಮನೆ ಕುಂಡ್ರಂಗಿಲ್ಲ ನಾವ್ ಅಲ್ಲಿ ನಮ್ಮನ್ ಯಾರ್ ಕರ್ದಾರಪ್ಪ ಕಾಟಿ ಕುಂಡ್ರ ಬರೀ ಮಾತಾಡ್ಬರಿ ಹಿಂಗ್ ಮಾತಾಡ್ರಿ ಅಂದ್ರ ಒಂದಿಟ್ಟು ಯಾನಾರ ದುಡ್ಡಾಡಿ ಬೆಳೆಯಕ ಅವತಾರ ಬರಿಗತ ಗೋಷ್ಠಿಗಳಂ ನೆರೆಗಳೆದು ಹೇಳ್ರಿ ಅದನ್ನ ಕಡೆಗೆ ಸುವಿಚಾರದ ಬಸಿದವನು ಹಿಡಿದ ಬುದ್ಧಿ ಎಂಬ ಮುಕುರವು ಬೆಳಗಿ ವಿಷಯ ಮಲಿನಂ ಗಳೆದಂಗೆ ಬಳಿ ಕದರುಳು ತನ್ನಂ ನೋಡ್ಪಂಗಿ ನಿಜವೇ ಕಾಣು ಇದಿರಿಟ್ಟಂತೆ ಸುಜನನಿ ಕರಗ. ಈ ಹೊರಗಿನ ಏನ ಬರಿಗತ ಗೋಷ್ಠಿಗಳದಾವ್ ನೋಡು ಇವು ನಮ್ಮನ್ನ
ನಮ್ಮ ಆತ್ಮ ಸ್ವರೂಪವನ್ನು ತಿಳಿಲಾಕ ಅತಿ ಪ್ರತಿಬಂಧಕದ. ಮತ್ತ ಗೋಷ್ಠಿ ಮಾಡ್ರ ಮಾಡುವಲ್ಲಕ ತಂದಕ ಗೋಷ್ಠಿ ಮಾಡ್ಕೋತಾನನು, ಬರೇ ಮಂದಿದ ಮಾಡ್ತಾನ, ಮಂದಿದ ಮಾಡೋದು. ಯಾನ್ ಹೊಲಕ್ಕದು ಔಷಧದು ಹೊಡಿತೈತಿ ಅದ್ರ ತಿಳಿ ಆದ್ರೆ ಸುದ್ದಿ ಐತೆನ. ತಾನು ಹೊಲ್ದಾಗ ಮೂದಿಗೆಲ್ಲ ಕರಿ ಕೈತ್ಗೋ ಅಂತೇಳಿ ಬಿತ್ತು ಇದಾಗ ಅವ್ ಹಿಂಗ್ ಗಚ್ಚಿತ್ತು ಬಂದ್ ಅವ್ನ ಹೊಲಕ್ ಹೋಗಿಕ್ಕಿರಿ ಬರೀ ತೋರಿಸ್ತೀನಿ ನಿಮ್ಗೆ, ನಮ್ಗ್ ಬುದ್ಧಿ ಹೇಳ್ತಾನು, ನಡೀರಿ ಅವ್ನ್ ಕೇಳೋನು ಇವ ಆದ. ಪರಸ್ಪರರಲ್ಲಿ ಇಂತ ವ್ಯತ್ಯಾಸಾತ್ಮಕವಾಗಿ ಕಾಯ್ತಿ ಕೂತು ಮಾತಾಡೋ ಭಾವನೆ ಏನಾಗುತ್ತೆ ಹೋಗ್ಬೇಕು. ಅದಕ್ಕೆ ಬರಿಗತ ಗೋಷ್ಠಿಗಳ ಅಂತಾವೇನ್ ನಾವ್ ಮಾಡಂಗಿಲ್ಲ. ಅಂತಾವೇನ್ ಮಾತಾಡ್ತೀವಿ. ಪಾಕಿಸ್ತಾನಕ್ಕೆ ಭಾರತಕ್ಕೆ ಯುದ್ಧ, ನಿನ್ಗೇನ್ ಮಾಡೋದು? ನಿನಗ್ ಸೈನಿಕಕ್ಕಾಗಿ ನೀನು ಬಂದೂಕ್ ತಗೊಂಡ್ ನಡಿ ಅಂದ್ರೆ ವಿಚಾರ ಮಾಡಿ. ಎಲ್ಲ ವ್ಯವಸ್ಥಾ ಸಹಾಯ ಸಹಕಾರಕ್ಕೆ ಇವ ತಿಳಿ ಕೆಡ್ಸ್ಕೊತಾನ ಅದನ್ನ. ಹಂಗಾದ್ರ ಸ್ವಾಭಿಮಾನ ಅನ್ನೋದು, ನೀ ಸ್ವಾಭಿಮಾನದಿಂದ ಕೇಳಕತ್ತಿದ್ದಿಲ್ಲ, ನೀ ಕೇಳಾಕಿಲ್ಲ. ಏನ್ ಮಾಡ್ತಾನಿವ? ಯಾರು ಸೋರ್ತಾರೋ ಯಾರಿಗೆ ಸ್ವಾಭಿಮಾನ ಇತ್ತಂದ್ರ ನಮ್ಮ ದೇಶದ ಬಗ್ಗೆ ತತ್ವತ್ತಿಲ್ಲ. ನಾವಿಂದ ಪ್ರಾಣ ಆದ್ರ ಹೋಗುದು, ನಾನು ಸಜ್ಜ ಯಾಕ ಹೋಗುದೈತಿ ಪ್ರಾಣ ಪಾಪನ್ ದೇಶ. ಜ್ಞಾನ ಒಂದೇ ತರದಿಂದ ನಮಗ ಉಪಕಾರಿ ಇಲ್ಲ. ಹೆಂಗ ಬರ್ತೈತಿ ನೋಡು ಹಂಗ. ಅದಕ್ಕಾಗಿ ಸುಸುಖಂ ಕರ್ತು ಅವ್ಯಯಂ. ಹಂಗಾದ್ರೆ ಇದು ಜ್ಞಾನ ದಿನಕ್ ಮಾಡಿದಂಗ ಆತ್ಮ ತಿಳಿದಂಗ ಖರ್ಚು ಆಕೈತೇನಂತಂದ್ರೆ, ದಿನ ನೀ ಅದನ್ನ ಹೆಂಗ್ ಬಳಸ್ತಿ ನೋಡು ಹಂಗಂತ ಹೆಚ್ಚಾಕೈತಿನ ಕಡಿಮೆ. ನಾವ್ ರೊಕ್ಕ ಇಂದ 1 ಕೋಟಿ ರೊಕ್ಕ ಇತ್ತು ದ್ರಾಕ್ಷಿ, ಆದ್ ವರ್ಷದ 1 ಕೋಟಿ ಅದು, ಈ ವರ್ಷದ 1 ಕೋಟಿ ಎಲ್ಲಿದ ಅವ್ರ ರೊಕ್ಕ ಅಂತ ಕೇಳ್ರೆ ಅದನ್ನೆಲ್ಲ ಇಟ್ಕೊಳಕ್ ಬರ್ತೈತನ? ಅದೆಲ್ಲ ಆಯ್ತು ಖರ್ಚಾತ ಔಷಧಿ. ಹಂಗಾದ್ರ ಬಂದದ್ದೆಲ್ಲ ಖರ್ಚು ಆಕೈತಿ, ಅದ್ ಕ್ಷಯ ಆಕೈತಿ, ಅದೇನ್ ಉಳಿಯಂಗಿಲ್ಲ. ಅದು ಖರ್ಚಾಗೈತಿ, ನಿನ್ನ ಆಯುಷ್ಯನ ಸಣ್ಣಂಗೆ ಖರ್ಚನ ಆಕೈತಿ. ಜ್ವಾಳ ಮನ್ಯಾಗ ತಂದಿರ್ತೈತಿ, ಅದು ಖರ್ಚನ ಆಕೈತಿ. ಸಾಕ್ರಿ ಚಾಪುಡಿನೂ ಖರ್ಚ ಆಕೈತಿ. ನಮ್ಮ ಜೀವನ ಎಲ್ಲ ವೇದ ವ್ಯವಹಾರದೊಳಗ ನಡೆದ. ಹಂಗಾದ್ರೆ ಇದು ಜ್ಞಾನ ಹಂಗ ಖರ್ಚಾಗಂಗಿಲ್ಲ. ಅವ್ಯಯ ಸುಸುಖಂ ಕರ್ತು ಅವ್ಯಯ. ಅದು ಎಷ್ಟು ನೀನು ಬಳಸ್ತಿ ನೋಡು ಹೆಚ್ಚಾಗಿ ಹೆಚ್ಚು ಹೇಳ ಏನಾಕೈತಿ ಅಂತಂದಾದ್ರ ಅರ್ಥಾಕಾರ ಆಗಿರ್ತದೆ. ಅವಾಗ ಏನೈತ್ರಿ, ಏನು ಪರಮಾತ್ಮ ಜ್ಞಾನ ಎಷ್ಟೈತಿ ಅಂತಂದ್ರ ಇಷ್ಟು ವಿಸ್ತಾರವಾಗಿರ್ತೈತಿ ಪ್ರತಿಯೊಬ್ಬ ಹೇಳುದು. ಅದಕ್ಕಾಗಿ ಕರ್ತುಂ ಸುಸುಖ ಅವ್ಯಯ ಕಡಿಮೆ ಆಗುತ್ತೆ. ಆ ಜ್ಞಾನ ಕಡಿಮೆನೂ ಆಗುದಿಲ್ಲ, ಪ್ರತಿಯೊಂದು ವ್ಯಕ್ತಿಯನ್ನ ಎಬಿಸಿ ನಿಂದಿರಿಸಿ ಬಿಡ್ತೈತಿ. ಯಾವ ಪ್ರಪಂಚ ಎಷ್ಟು ಬಂದ್ರು ಅದಕ್ಕ ಒಂದು ಧೈರ್ಯ ಕೆಡ್ಸಂಗಿಲ್ಲ. ಅಳ್ಕೋತ್ ಕೂತಿದ್ದ ಎದ್ದ ನಿಂದಿರಿಸಿ ಅಳಾಕತ್ತಿದ್ದೇವ್ ಯಾವ ನಾವು ನೀವು ಅಳ್ತೀವಿ ಇಲ್ಲ ಅಂದ್ರೆ ಅವನ ಕೈ ಹೆಚ್ಚ ಹೇಳ್ತೀವಿ ನಾವು. ನಮ್ ಜನ್ಮ ಕೇಳ್ತೀವಿ, ಈ ವರ್ಷ ಮಳೆ ಆಗಲಿಲ್ಲ, ಆದ್ ವರ್ಷ ರೊಕ್ಕ ಎಲ್ಲ ಖರ್ಚು ಮಾಡಿದ್ವಿ, ಮುಂದೆ ಮತ್ತೆ ಎಲ್ಲಾರಿಗೆ ಆಗೈತಿ ಹಿಂಗಾಲ. ಕರೆ ನಿಮ್ದು ಚಲೋ ಇರ್ಬೇಕ್ರಿ, ನಂದ್ ಏನ್ ಹೇಳೋದು ಅನ್ನೋದು ಬಾಳ ಕಷ್ಟ ಆಗಿದೆ. ಇವ್ ಹೇಳ್ತಾನ, ಇವನ್ ದಾಟಿ ಮತ್ತೊಬ್ಬ ಹೋಗೋಣ, ಮಳೆ ನಿಂದ ಚಲೋ, ನಂದು ನಿಂದ ನನ್ಕ ಆತು ಅತ್ತ. ಹಿಂಗ ಒಬ್ರ ದುಃಖ ಒಬ್ರಿಗೆ ಹೇಳ್ಕೊತ ಹೋದ್ರ ಏನ್ ಕೆಲ್ಸ ಆಗುತ್ತೆ? ಹಂಗಾದ್ರೆ ಏನಾಗ್ತೈತಿ, ದುಃಖ ಬಂದದ್ದನ್ನು ಸಹಿಸುವಷ್ಟು ಏನ್ ಒಂದು ದಾರ್ಢ್ಯತೆ ಜ್ಞಾನ ನಮ್ಗೆಲ್ಲ ತಂದ. ಮತ್ತೆ ಇದೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದೈತಿ? ಪುರುಷರಾಗಿದೀವಿ, ಧೈರ್ಯನೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದವನ? ಅವ್ನ ಪುರುಷ ಹೇಗೇನಂತ ಅನ್ಲಾಕ್ ಬರ್ತೈತೇನೋ? ಧೈರ್ಯ ಕಳ್ಕೊಂಡ ಮೇಲಕ್ಕ ಪುರುಷ ಇದ್ದರೆ ಏನ್ ಮಾಡೋದು? ಧೈರ್ಯ ಅನ್ನೋದನ್ನ ಹೆಚ್ಚು ನಮ್ಮಲ್ಲಿ ಪ್ರಜ್ವಲನಾತ್ಮಕವಾಗಿ ಬೇಕು. ಧೈರ್ಯ ಅಂದ್ರೆ ನಾವ ಈ ಪ್ರಪಂಚ ಅಂದ್ರೆ ಇದು ಸರಳೀಕರಣ ಮಾಡ್ಕೊಂಡು ಬಿಡ್ತೀವಿ. ಡೆಲಿವರಿ ಆಗೈತಿ ಈಗ ನಮಗ್ ಪ್ರಪಂಚ ಏನಾಗೈತಿ? ಡೆಲಿವರಿ. ಎಲ್ಲ ಮಾಡಿ ಮರ ಸಾಕಾಗೈತಿ, ಎಂದ ಇದು ಕೈ ಬಿಟ್ಟೈತಿ? ಕೈಯೇ ಬಿಡ್ತೈತಿ. ಓಪನ್ ನಿನ್ನ ತಲೆಯಾಗ ಹಾಕೊಂಡದಿ, ಅದು ನಿನ್ ಗನ್ ಐತಿ. ತಲೆಯಾಂದ ತೆಗಿ, ಮಾಡುವಷ್ಟು ಕರ್ತವ್ಯಗಳನ್ನು ಮಾಡು, ವ್ಯವಸ್ಥೆ ಆಕೈತಿ. ಹಂಗಾದ್ರ ರಾಜವಿದ್ಯಾ, ಈ ವಿದ್ಯಾ ಹಿಂಗ ಪ್ರತಿಯೊಂದು ವ್ಯಕ್ತಿಯ ಹೃದಯಕ್ಕೆ ಮುಟ್ಟಂದ್ರ ಶ್ರೀಮಂತ ಅಕ್ಕನತ್ತ ಬಡ್ಕೋಬೇಡಿ, ಕರ್ತವ್ಯ ಮಾಡ, ನಾನೇ ಶ್ರೀಮಂತಿಕೆ ಮಾಡ. ವ್ಯಸನ ಅಂಟಿಸ್ಕೋಬೇಡ, ಜ್ಞಾನವನ್ನು ತಿಳಿ ತೆಗೆದ ಒಗಿತೈತಿ ಅದು ವ್ಯಸನ. ಈ ಸೋರುವಿಕೆ, ಆರ್ಥಿಕ ಸೋರುವಿಕೆಯನ್ನು ತೆಗೆದು ಒಗಿತು ಅಂದ್ರೆ ಶ್ರೀಮಂತಿಕೆ ಯಾಕೆ ಬಡ್ಕೋತೀನಿ? ನಿಮ್ ಮನಿಗೆ ತಂದ ಬಿಟ್ಟು. ನಾವು 100 ಗಳಿಸಿದೀವಿ, 100 ವ್ಯಸನ ಅಂಟ್ಕೊಂಡಿದ್ದೀವಿ ಅಂದ್ರೆ ನೀ ಎಷ್ಟ ಶ್ರೀಮಂತಿಕೆ ಬಯಸ್ತೀರಿ ಅನ್ನೋದು
ಮತ್ತ ವ್ಯಸನದಿಂದ ಈ ಶರೀರ ಶ್ರೀಮಂತಿಕೆನ ಕಳ್ಕೊಂಡ ಮೇಲೆ ನೀ ಇನ್ನೇನ್ ಮಾಡಾವದಿ. ಹಂಗಾದ್ರ ಈ ಒಂದೇ ರೀತಿಯಿಂದ ನಮಗೆ ಏಕ ವಿಜ್ಞಾನ ಸರ್ವ ವಿಜ್ಞಾನ ಒಂದ ಪರವಸ್ತುವಿನ ಜ್ಞಾನ. ಶರೀರನ್ನ ಹೆಂಗ ಬಳಸ್ಬೇಕು, ದುಡ್ಡನ್ನ ಹೆಂಗ ಉಪಯೋಗಿಸ್ಬೇಕು, ಗಳಿಸ್ಬೇಕು ಹೆಂಗ, ಕರ್ಮ ಹೆಂಗ ಮಾಡ್ಬೇಕು ಅಂತ ಇಂತ ಮೌಲ್ಯವಾದ ನೂರಾರು ವಿಚಾರಗಳನ್ನ ನಮ್ಮ ತಲೆಯೊಳಗ ಸರಳವಾಗಿ ಜೀವನವನ್ನು ಸರಳವಾಗಿ ಜೀವನ. ಆ ಜೀವನದಿಂದ ನಮ್ಮ ಬದುಕ ಎಷ್ಟು ಸುಂದರ ಆಗ್ತೈತಿ. ಸತ್ಯಂ ಶಿವಂ ಸುಂದರ. ಅದನ್ನ ಪಡ್ಕೊಲಿಲ್ಲ ಅಂತಂದ್ರೆ ಜೀವ ಎತ್ತರೆ ಎತ್ತರೆ ಪ್ರಪಂಚ ಮಾಡ್ತಾನೋ, ಎತ್ತರೆ ಎತ್ತರೆ ಇದನ್ನ ಮಾಡ್ತಾನೋ, ಏನಾರೇ ವ್ಯಸನ ಕಂಡ್ತಾನೋ, ಆರ್ಥಿಕತೆಯನ್ನು ಸೋರುವಿಕೆ ಮಾಡ್ತಾನೆ. ಇದೆಲ್ಲ ಆಗಂತ ಇಷ್ಟು ವ್ಯವಸ್ಥೆ ಹೇಳ್ತಾನೆ. ಹಂಗಾದ್ರೆ ಇದ್ರ ಮ್ಯಾಲ ಶ್ರದ್ಧಾನ ಇರ್ಲಿಲ್ಲ ಅಂತಂದ್ರ ಅಶ್ರದ್ಧಾ ದಾನ ಪುರುಷ ಧರ್ಮಶಾಸ್ತ್ರ ಪರ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ. ಶ್ರದ್ಧಾ ಇದು ಸಂಸ್ಕೃತ ಭಾಷೆ. ಕನ್ನಡದೊಳಗೆ ನಾವು ಅಚ್ಚಗನ್ನಡದೊಳಗೆ ನೋಡ್ತೀವಿ ಅಂದ್ರೆ ನಂಬಿಕೆ ಅಥವಾ ವಿಶ್ವಾಸ. ಅದರದ ಸಂಸ್ಕೃತ ಭಾಷೆ ಒಂದು ಪರಿವರ್ತನಶೀಲ. ನಮ್ಮ ಆಡು ಭಾಷೆ ಒಳಗೆ ನಂಬಿಕೆ. ನಾವ ಇಲ್ಲಿ ನಂಬಿಕೆಯಿಂದ ಜೀವನ ನಡೆಸಿದ್ವೋ, ನಂಬಿಕೆ ಬಿಟ್ಟು ಜೀವನ ನಡೆಸಿದ್ವಿ. ನಂಬಿಕೆ ಬಲವಾದ ನಂಬಿಕೆ ಏನ್ ಮಾಡ್ತೈತಿ ನಮ್ಮ ಜೀವನವನ್ನು. ಯಾರ ಮನಿ ಹೆಣ್ಮಗಳನ್ನ ನಮ್ಮ ಮನಿಗೆ ಬಂದಾಳು, ನೀ ಯಾರವನ ಅವ್ರ ಹೆಣ್ಮಗಳು ನಿಮ್ ಮನಿಗೆ ಕೊಟ್ಟ. ನಂಬಿಕೆ ಇಲ್ಲದ ಹೇಗೆ ನಡೀತೈತಿ? ನೀ ಯಾರವನಲ್ಲ ಆಕಿನು. ಹಂಗಾದ್ರೆ ನಂಬಿಕೆನೇ ಇರ್ಲಿಲ್ಲ ಅಂದ್ರೆ ಪ್ರಪಂಚ ನಂಬಿಕೆ ಒಂದ ವ್ಯವಸ್ಥಾದ ಮೇಲೆ ನಿಂತೈತಿ. ನಮ್ಮದು ನಂಬಿಕೆನ ಇಲ್ಲಪ್ಪ. ನಂಬಿಕೆ ಇರ್ಲಿಲ್ಲ ಅಂದ್ರೆ ಏನಾಕತಿ? ನಿನ್ನತ್ನಿ ಇದೇನ್ ದೊಡ್ಡ ಮೊದಲು ಇದು ಹರ್ಕೊಳ್ಳೋದು. ದಾಂಪತ್ಯ ಜೀವನ ಅಂತ ಅಂದ್ರ ಅದರ ಸೌರಭ ಸೂಸ್ತಿರ್ಬೇಕು. ಹೃದಯ ತುಂಬ್ಯ ನೀ ಆಕಿ ಮ್ಯಾಲ ಪ್ರೇಮದ ನಂಬಿಕೆ ಇಡ್ಬೇಕ. ಹೃದಯ ತುಂಬಿ ಆಕಿ ನಿನ್ನ ಮ್ಯಾಲ ಪ್ರೇಮ ಇಟ್ರ ಆ ದಾಂಪತ್ಯ ಜೀವನ ಎಷ್ಟು ಸರಳ ಆಕತಿ. ಮತ್ತ ಮಕ್ಕಳದಾರು ಅವ್ರ ಮೇಲೂ ನಂಬಿಕೆ ಬೇಕಲ್ಲ. ಮಕ್ಕಳ ಮ್ಯಾಲ ನಂಬಿಕೆ ಇರ್ಲಿಲ್ಲ ಅಂದ್ರೆ ನಿನ್ನ ಬದುಕು ಹೆಂಗ್ ಸರಿ ಆಕತಿ? ಹಂಗಾದ್ರೆ ಒಬ್ಬ ಮಿತ್ರದಾನ ನಂಬಿಕೆ ಅಂದ್ರನ ಯಾನ ಬರ್ಸ್ಕೊಳ್ಳೋದಿಲ್ಲ. ಇಲ್ಲ 10 ಲಕ್ಷ ಗಟ್ಟಲೆ ದುಡ್ಡು ಕೊಡ್ತಾನ, ನಂಬಿಕೆ ಮೇಲೆ ಕೊಟ್ಟಾನೋ ಏನ ಬಾಂಡ್ ಮಾಡಿಕೊಡ್ತ. ಬಾಂಡ್ ಮಾಡ್ಕೊ ಕೊಡಂಗಿಲ್ಲ ಅಂದ್ರೆ ನೀ ಬಾಂಡ್ ತಗೊಂಡು ಏನ್ ಮಾಡಾವದಿ? ನಂಬಿಕೆ ಅನ್ನೋದು ಬಾಂಡದಕ್ಕಿಂತಲೂ ಹೆಚ್ಚು ಪ್ರತಿಷ್ಠೆ ಐತಿ. ನಂಬಿಕೆ ಅನ್ನೋದು ಏನಾಗೈತಿ? ಸುಮ್ಮ ಅದು ನಿಮಿತ್ತಪ್ಪ ಬಾಂಡ. ಅವ್ ಕುಡಾಕ್ ಕೇಳಕ್ ಹೋದ ನೀನ ಬರ್ಕೊಂಡಿದ್ವಿ ನಾ ಇಲ್ಲಿ ಬರ್ಕೊಟ್ಟನಿ ಅಂತಂದ್ರ ಯಾನ್ ಮಾಡೋದು? ನಿಮ್ ಬಾಂಡ್ ತಗೊಂಡು ಹೋಗಿ ಒಲ್ಯಾಕ ಹಾಕ್ತಿ. ನಂಬಿಗಿತ್ತಂದ್ರ ನೀ ಬೇಕಾದಾಗಿದ್ ನನಗ್ ಬಂದ್ರು ನಿಮ್ ರೊಕ್ಕ ಮುಟ್ಟಿಸ್ತಿರ್ತೀನಿ ಅಂದ್ರ ಮುಟ್ಟಿಸಿದ ಅಂದ್ರೆ ಬಾಂಡ್ ತಗೊಂಡಿರ್. ಹಂಗಾದ್ರ ನಂಬಿಕೆ ಏನ್ ಮಾಡ್ತೈತಿ? ಎರಡು ಹೃದಯಗಳನ್ನು ಎಷ್ಟು ಸುಲಲಿತವಾಗಿ. ನಾವು ಇನ್ನೊಬ್ಬರನ್ನ ಬೀಗರನ್ನ ಮಾಡ್ಕೊಂಡಿದ್ವಿ, ನಂಬಿಕೆಲ್ದ ಮಾಡ್ತೇನೋ. ಒಂದ್ ಎಮ್ಮಿ ತಂದು ಕಟ್ಟಿದ್ವಿ, ನಾಯಿ ಸಾಕಿದ್ವಿ, ನಂಬಿಕೆಲ್ಲದ ಮಾಡ್ತಾವನು. ನೀನ ತಪ್ಪಬಹುದ. ನಿನ್ನ ಪ್ರಾಮಾಣಿಕ ನಾ ಎಷ್ಟು ನಂಬಿಗಷ್ಟು ಪ್ರಾಮಾಣಿಕ ಅಂತಂದ್ರ ನಿನಗಾಗಿ ಎಷ್ಟು ಜೀವನವನ್ನು ಮುಡುಪಾಗಿ. ಹಂಗಾದ್ರ ಇಲ್ಲೆಲ್ಲಾ ಪಶುಗಳು ಪಕ್ಷಿಗಳು ಎಲ್ಲವೂ ನಂಬಿಕೆ ಮೇಲೈತಿ. ಈ ಪ್ರಪಂಚನ ಮಾನವನ ಪ್ರಪಂಚನ ನಂಬಿಕೆ ಮೇಲ. ಹಂಗಾದ್ರೆ ದೇವ್ರ ಮೇಲೂ ನಂಬಿಕೆ ಇರ್ಲಿಲ್ಲ ಅಂದ್ರೆ ನಮ್ಮ ನಡಿತೈತೇನು? ದೇವ್ರ ಅಂತದಲ್ಲ ಮ್ಯಾಲ. ಅದು ನಮಗ್ ಕೊಟ್ಟಾಗ ದೇವ್ರ ಐತಿ. ನಾವು ಕುಡ್ಲಿಲ್ಲ ಅಂದ್ರೆ ನಂಬೋದು ಬಿಡ್ತಾನ ನೀವ ಐತಿ. ಬಿಡ್ತಾನ ಮತ್ತೊಂದು ದೇವ್ರ ಐತಾನ. ಆ ದೇವ್ರ ಹೇಳ್ತೈತಿ ನನ್ ಕಡೆ ಬಂದ್ ಹಿಂಗಾಗೈತಿ, ನೀನು ಅಷ್ಟು ಕಟ್ಟ ಐತಿ ಹೊರಗಾಯ್ತು. ಹಂಗಾದ್ರೆ ಎಲ್ಲಿ ಹೋದ್ರೂ ನಂಬಿಕೆ ಅನ್ನೋದು ಬೇಕು. ನಂಬಿಕೆ ಚೌಕಟ್ಟಿನ ಮ್ಯಾಲ ಇಲ್ಲಿಯ ಬದುಕೆಲ್ಲ ನಂಬುದೆಲ್ಲ ಅದರ ಆಶ್ರಯ ಮೇಲೆ. ಹಂಗಾದ್ರೆ ನಾ ಹೇಳುವಂತ ಮಾತಿನ ಮೇಲೆ ನಿನಗೆ ನಂಬಿಕೆ ಬೇಕು. ನಂಬಿಕೆ ಇಲ್ಲದವ ಅಶ್ರದ್ಧಾದ. ಸಂಸಾರ ಸರಿ ಮಾಡಂಗಿಲ್ಲ. ಮಾಡ್ತೀನಿ ಯಾವಾಗ ಸರಿ ಮಾಡ್ತೀನಿ. ಅಶ್ರದ್ಧಾದ ಧರ್ಮಶಾಸ್ಯ ಪರಂತಪ. ಅಶ್ರದ್ಧಾದಾನ ಏನ್ ಮಾಡ್ತಾನು? ನಂಬಿಕೆ ನೋಡಿ ಇಲ್ಲ ದೇವ್ರ ಮೇಲೆ ಐತಿ ಉಪ ನಂಬುದ. ಮತ್ತೆ ನನಗತ್ಲೆ ಆಗಿ ಏನ್ ಹೇಳ್ತಾನ ನೋಡು ಅವನ ಮೇಲೆ ನಂಬಿಕೆ. ಅವನ ಮೇಲೆ ಮೊದಲು ನಂಬಿಕೆ ಬೇಕ. ಮಾಸ್ತರ್ನ ನಾವು ಮಕ್ಕಳನ್ನ ಸಾಲಿಗೆ ಹಚ್ಕೊಟ್ಟದ್ವು, ಮಾಸ್ತರ್ ಕಲಿಸಿ ಉತ್ತೀರ್ಣ ಮಾಡ್ತಾನ ನಂಬಿಕೆ ಇತ್ತಂದ್ರ ಹಾಕುತ್ತ. ಹಂಗಾದ್ರೆ ಮಾಸ್ತರ್ನು
ಈ ವಿದ್ಯಾರ್ಥಿಯನ್ನ ಇದನ್ನ ಮಾಡ್ತಾನಂತ ನಂಬಿಕೆ ಬೇಕಲ್ಲ. ನೀನು ಯಾವ ವ್ಯವಹಾರವನ್ನು ತಗೊಂಡ್ರು ನಂಬಿಕೆ. ಭೂಮಿ ಬಿತ್ತೇರು ನಮಗೊಂದು ಇಡೀ ಅನ್ನ ಕೊಡ್ತಾಳ ಅನ್ನೋದು ನಂಬಿಕೆ ಐತೆ ಅಂತ ಹೇಳಿ ನಾವು ಭೂಮಿ ಮೇಲೆ ವ್ಯವಹಾರ ಮಾಡ್ತೀವಿ. ಕೊಡ್ಲೇ ಇಲ್ಲ ಅಂತಂದ್ರ 10 ವರ್ಷ ಬಿತ್ತೇನಿ ಅನುಕೂಲ, ನೀ 11ನೇ ವರ್ಷ ಬಿತ್ತಂಗ ಇಲ್ಲಿ. ಹಂಗಾದ್ರೆ ಏನಕತಿ, ಇದೊಂದು ವರ್ಷ ಕೊಡ್ಲಿಲ್ಲ ಅಂದ್ರು ಮುಂದಕ್ಕೆ ಕೊಡ್ತಾಳ ಅನ್ನೋದು ನಮಗ್ ಭೂಮಿ ಮೇಲೆ ವಿಶ್ವಾಸ. ಅದು ಭೂಮಿ ಕಡೆ ತಪ್ಪಲ್ಲ, ಮ್ಯಾಲ ಮಳೆ ತಪ್ಪಿರ್ಬೋದು, ಏನಾರು ಇರ್ಬೋದು. ಹಂಗಾದ್ರೆ ಬೆಳಿಲಿಲ್ಲ ಅಂತ ಯಾವ ರೈತನು ಭೂಮಿ ಮೇಲಿನ ನಂಬಿಕೆ ಕಳ್ಕೊಂಡಿಲ್ಲ. ಈ ವರ್ಷ ಬೆಳೆದ ಮುಂದೆ ಅಗತ್ಯವಾಗಿ ಬೆಳಿ. ಅಷ್ಟು ಬಲವಾಗಿ ಭೂಮಿ ನಂಬಿದಂತ ರೈತನಿಗೆ ಕೊರತೆ ಏನೈತಿ? ಕೊರತೆ. ಹಂಗಾದ್ರೆ ದೇವ್ರ ಮೇಲೆ ಗುರು ಮೇಲೆ ಬಲವಾಗಿ ನಂಬಿಕೆ ಬೇಕಲ್ಲ. ನಂಬಿಕೆ ಅನ್ನೋದ ಕಳ್ಕೊಂಡ ಮೇಲತ್ತ ಇಲ್ಲೇ ಅನ್ನೋದು. ಹಂಗಾದ್ರೆ ಭಗವಂತ ಹೇಳುವ ಮಾತಿನ ಮೇಲ, ಗುರು ಹೇಳಿದ ಮಾತಿನ ಮೇಲ ನಂಬಿಕೆನ ಇಲ್ಲ ಅಂದ್ರೆ ಅಶ್ರದ್ಧಾದಾನ ಧರ್ಮಶಾಸ್ಯ ಪರಂತಪ. ಈ ಧರ್ಮದ ಮೇಲೆ ನಂಬಿಕೆನೇ ಇಲ್ಲ ಅಂದ್ರ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ನನ್ನನ್ನು ಅವ್ರು ಪಡ್ಕೊಳಂಗ ಇಲ್ಲ, ನಂಬಿಕೆನೇ ಇಲ್ಲ. ದೇವರಂದ್ರೆ ಹಿಂಗ್ಯಾಕಿರ್ಬೇಕಪ್ಪ, ಹೆಂಗಿರ್ಬೇಕು? ನಾವ್ ಬೇಗ ಬೆಳಕಿಂಡಿಲಿ ತಂದು ಸುರುತ್ತಿದ್ದಂದ್ರ ನಾವು ಬೆಳಕಿಂಡಿಲಿ ತಂದು ಸುರುದಕ್ಕಾದ್ರ ಅಷ್ಟು ನಾವು ಮಾಡಿದಾಗ ತಂದು ಸುರುತ್ತಾನ. ಸುರಿದವ್ರ ಗಟ್ಟಿಂದ ಇತಿಹಾಸ ನಿನಗೂ ಸುರುಬೇಕಂತ ಅಂದ್ರೆ ಅಷ್ಟು ಮಾಡ್ಬೇಕಪ್ಪ. ಮಾಡುದು ಅಲ್ಲಿ ಬಿಡುದರೆ ಬಳ್ತಾನಂತಂದ್ರೆ ಅದು ಕೆಲಸ ಆಗುದು. ಅಪಾರವಾದ ನಮಗೆ ವರ್ಗೋ ಸಾಕ್ಷಾತ್ ನರಾಕೃತಿ. ಗುರು ದೇವರನ ಬಂದ ನೀ ಬ್ರಹ್ಮ ಇದೆ ಅಂತ ಹೇಳಿ ನಾವ್ ಯಾರು ನಂಬಂಗಿಲ್ಲ. ಯಾಕೆ ಗುರುವಿನ ಮೇಲೆ ವಿಶ್ವಾಸ ಅಂದ್ರೆ ದೇವ್ರು ಬಂದೆ ಅದು ಹೇಳುದೇನ್ ದೇವ್ರನ ಹೇಳುದು. ಹಂಗಾದ್ರೆ ದೇವ್ರ ಮೇಲೆ ನಂಬಿಗಿಲ್ಲ ಅಂತ ಹೇಳಿ ದೇವ್ರ ತಿರುಗಿ ಮನುಷ್ಯ ಆಗಿ ಬಂದ್ ಹೇಳ್ಬೇಕಾಗಿತ್ತು. ದೇವ್ರನ್ನ ಹೇಳ್ತಂದ್ರ ದೇವ್ರನ್ನ ಅಲ್ಲಿ ಅವ ನಾಮದೇವ್ಗೆ ಹೇಳತ್ತಿತ್ತಲ್ಲ ದೇವ್ರ. ಅವ ಏನ್ ಮಾಡಿದ, ನಾ ಏನ್ ಹೇಳುದಲ್ಪ ವಿಶೋಭ ಕೇಸರಿ ಕಡೆ ಹೋಗಂತ. ಹಂಗಾದ್ರೆ ಏನಾಗೈತಿ, ದೇವ್ರನ ದೇವರಾಗಿ ಬಂದ್ ಹೇಳಿ ನಾವು ನಂಬಂಗಿಲ್ಲ ಅನ್ನೋದು ದೇವ್ರಿಗೆ ಗೊತ್ತೈತಿ. ಹಂಗಾದ್ರೆ ದೇವ್ರನ್ನ ಏನ್ ಮಾಡ್ತಾನೋ ಮನುಷ್ಯ ರೂಪದಿಂದ ಆಗಿ ಬಂದ ಮತ್ತ ನಮಗ್ ತಿಳಿಸಿ ನಮ್ಮನ್ನ ಆರೋಗ್ಯ ಓದ್ಬಿಡ್ತಾನೆ. ಹಂಗಾದ್ರೆ ಹಿಂಗ ಆಗ್ಬೇಕಾದ್ರೆ ಶ್ರದ್ಧಾ ನಂಬಿಕೆ ಬಲವಾದ ಬಲವಾದ ನಂಬಿಗಿತ್ತಂದ್ರನ ಪಾರಮಾರ್ಥ, ನಂಬಿಗಿತ್ತಂದ್ರನ ಪ್ರಪಂಚ. ಹಿಂಗಾದ ಅಶ್ರದ್ಧಾದ ನಂಬಿಗಿಲ್ಲದವ್ರನ್ನ ಯಾರು ಇಲ್ಲ. ನಂಬಿಕೆನ ಇಲ್ಲ ಮಿತ್ರತ್ವಕ್ಕೆ ಹೆಂಗ್ ಬರ್ತೈತಿ, ನಂಬಿಕೆನ ಇಲ್ಲ ದಾಂಪತ್ಯ ಜೀವನ ಹೆಂಗ ನಡೀತೈತಿ, ನಂಬಿಕೆನ ಇರ್ಲಿಲ್ಲ ಅಂದ್ರೆ. ಹಂಗಾದ್ರ ದೇವ್ರ ಮೇಲೆ ನಂಬಿಕೆನ ಇರ್ಲಿಲ್ಲ ನೀ ಎಂದೂ ಅವನ್ ಕೊಡ್ಕೊಳ. ಎಲ್ಲಾ ಮತದೊಳಗ್ ಹೋಗಿ ನೋಡ್ರಿ ಅಂದ ಅಲ್ಲ, ಎಲ್ಲಾರು ಇದಕ್ಕೆ ಒತ್ತಾಶಿ. ಭಾರತೀಯ ಸಂಸ್ಕೃತಿಯಲ್ಲಿ ಒಂದು 200 300 ನನಗ್ ತಿಳಿದಟ್ಟು ಮತಾಂತರಗಳದಾವ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿರ್ಬೋದು. ಅವ್ರೆಲ್ಲರನ್ನು ವಿಮರ್ಶಾತ್ಮಕ ಮಾಡ್ರಿ, ಇದಕ್ಕ ಒತ್ತಾಶೆ ಐತಿ ನೋಡ. ಭಗವದ್ಗೀತಾ ಅಂತ ಹೇಳ್ತೈತಿ, ಹಿಂಗೇನಿಲ್ಲ ಅದ. ಅವರೆಲ್ಲ ಅವ್ರ ಅಭಿಪ್ರಾಯನ ಹೋಗಿ ಕಣ್ಣಾಡಿಸಿ ಬಂದೇವು ಅಂದ್ರೆ ಎಲ್ಲರೂ ಇದನ್ನ ಹೇಳ್ತಾರ ಅನ್ಕೊಳಕ ಇವ ಹೇಳೋದ ಕರೆ ಐತಿ. ಮತ್ ಸುತ್ರುಗುದು ಹೆಂಗ್ ಮಾಡೋದೈತಿ? ಒಬ್ಬ ರಾಜ ಇದ್ದತ್ತ ಹತ್ತಿ ಕುಡಿದು ಬೆಳೆದರಿ ಸಣ್ಣ ಸರಳ ಉಣ್ಣಾಕ ಬರುದಿಲ್ಲ, ಹಿಂಗ್ ಉಂಡ್ರಿ ಇತ್ತಿದ್ದ. ದುಡಿಯಾಗನು ಬತ್ತಿ ಕುಡಿದು ದುಡಿಯುದು, ಉಣಾಗನು ಮತ್ತ ಸುತ್ತರಿ ಉಣದಂದ್ರೆ ಇದು ಏನಪ್ಪ? ಹಂಗಾದ್ರೆ ಏನ್ ಮಾಡ್ಬೇಕಾಗೈತಿ? ಶ್ರದ್ಧಾ ನಮಗ್ ಸರಳ ತಂದು ಶ್ರದ್ಧಾ ಇರ್ಬೇಕು. ಶ್ರದ್ಧಾ ಇತ್ತು ಅಂತಂದ್ರ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯುತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮಚರೇಣಾದಿ. ಶ್ರದ್ಧೆಯಿಂದನ ಕೆಲಸ. ಶ್ರದ್ಧಾ ನಮ್ಮನ್ನ ಈ ರೂಪದಿಂದ ಮಾಡೋದಲ್ಲ, ಪರಿವರ್ತನಶೀಲರನ್ನಾಗಿ ಮಾಡ್ತೈತಿ. ಅದಕ್ಕೆ ಶ್ರದ್ಧಾ ಇರಬೇಕು. ಅಶ್ರದ್ಧಾ ಇದ್ದಾವ ನಮ್ಮ ನಡೆಯಾಗಿಲ್ಲ. ಭಗವಂತ ನಿಶ್ಚಯವಾಗಿ ಹೇಳ್ಯಾನ. ಇದೇನ ಇದು 3ನೇ ಶ್ಲೋಕ. ಅಶ್ರದ್ಧಾ ದಾನ ಪರಂಪತ ಧರ್ಮಶಾಸ್ಯ ಇದನ್ನ ಹೇಳ್ತಾನೆ. ಎಲ್ಲ ನೋಡ್ಬೇಕಾದ್ರೆ ಎಷ್ಟು ಗೋಳಾಗಿದೆ. ಮತ್ತ ಇನ್ನೊಂದಿಟ್ಟು ಹೇಳ್ತೀನಿ ಬಿಡ್ತೀರಿ, ಪ್ರಪಂಚ ಹಿಂದ ಅಟ್ರಾಕ್ಷನ್ ಭಾಳ ಹೇಳ್ತಾನವ ಲಯ ಏರಿಯಾಗಿ.
ನಾವು ಶಾಸ್ತ್ರದ ಒಂದು ತಾಸು ಹೇಳೋದಕ್ಕೆ ನಮಗ್ ಸತ್ತೈತಿ. ಮುಂದಿನ ವರ್ಷ ಒಂದೊಂದು ತೆಗೆದ್ಬಿಟ್ಟು ಮತ್ತಾರನ್ನ ಹಂಗಾದ್ರೆ ಬಹಳ ಹೇಳಿ ನಿಮ್ಮನ್ನ ಎಲ್ಲಾ ಒಮ್ಮೆ ಆಗ್ತಾನಂತಂದ್ರ ಅದು ಸಾಧ್ಯನೇ. ಅದಕ್ಕಾಗಿ ಇಷ್ಟ ಟೈಮ್ ನಾವು ನಿಗದಿತವಾಗಿ ಇಟ್ಟ ಚೌಕಟ್ಟಕ್ಕೆ ನಾವು ತಂದಿವ ಅಂತಂದ್ರ ನಮ್ಗ ಮುಂದಿನ ಜೀವನ ಎಷ್ಟೋ ಸರಾಗ ತಿಳ್ಕೊಟ್ಟಿಲ್ಲ. ನಾಳೆ ಇದಕ್ಕಿಂತಲೂ ವಿಚಾರ ಅತ್ಯಂತ ಗಹನವಾದ ವಿಚಾರಗಳು ನಾಳೆ ನೋಡೋಣ ಅಂತೇಳಿ ಇಂದಿನ ಶಾಸ್ತ್ರ